ಕ್ಷಣದಿಂದ ಒಂದು ಸ್ಪೆಷಲ್ ಕಾರ್ಯಕ್ರಮವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇದು ಎಲ್ಲರಿಗೂ ಬಹಳ ಉಪಯುಕ್ತವಾಗಿರುವಂಥ ಕಾರ್ಯಕ್ರಮ. ಏನಿದು ಹೊಸದಾಗಿ ಏನಾದರೂ ಶುರು ಮಾಡ್ತಿದ್ದೀವ ಅಂದರೆ ಹೊಸದಲ್ಲ ನಿಜ, ಆದರೆ ಈ ಬಾರಿ ಹೊಸತನದ ಮೂಲಕ ನಿಮ್ಮ ಮುಂದೆ ಬರ್ತಿದ್ದಾರೆ. ನಾವು ಯಾವಾಗಲೂ ಹೇಳ್ತೀವಲ್ಲ, ದೇಶದ ಒಂದು ಮಹತ್ವದ ಕಾರ್ಯಕ್ರಮಗಳಲ್ಲಿ ಒಂದು ಲಿಸ್ಟ್ ಮಾಡಿದ್ರೆ ಕರ್ನಾಟಕದಲ್ಲಿ ನಾಳೆಯಿಂದ ನಡೀತಿರುವಂಥ ಈ ಕಾರ್ಯಕ್ರಮ ಬಹಳ ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೋತಾ ಇದೆ. ಹಾಗಾದರೆ ಯಾವ ಕಾರ್ಯಕ್ರಮ ಅದು ಬಂತು ನೋಡಿ. ಮೊದಲಿಗೊಂದು ಅದರ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ತೋರಿಸ್ಬಿಡ್ತೀನಿ ನಾನು. ನಾಳೆಯಿಂದ ಶುರುವಾಗ್ತಾ ಇದೆ ಬೆಂಗಳೂರಿನಲ್ಲಿ ಬೃಹತ್ ಟೆಕ್ ಸಮ್ಮೇಳನ, ಅಂದರೆ ತಂತ್ರಜ್ಞಾನ ಮೇಳವನ್ನು ಬೆಂಗಳೂರಿನಲ್ಲಿ ನೀವು ನೋಡ್ಬೋದು. ಪ್ರಧಾನಿ ನರೇಂದ್ರ ಮೋದಿ ಅವರು BTS ಬೆಂಗಳೂರು ಟೆಕ್ ಸಮಿಟ್ ಅನ್ನು ನಾಳೆ ಉದ್ಘಾಟನೆ ಮಾಡ್ತಿದ್ದಾರೆ. ವಿಶ್ವಕ್ಕೆ ಮಾದರಿ ಆಗಲಿರುವಂತಹ ಬೆಂಗಳೂರಿನ ಟೆಕ್ ಸಮಿಟ್ ಇದು. ಬ್ರೇಕಿಂಗ್ ನ್ಯೂಸ್. ಬಹುಶಃ ತಂತ್ರಜ್ಞಾನ ಮೇಳ ಅಂದ ತಕ್ಷಣ ತುಂಬ ಜನಕ್ಕೆ ಅನ್ಸಿರ್ಬೋದು ಇದು ಟೆಕ್ನಿಕಲ್ ಆಗಿ ತುಂಬ ಸ್ಟ್ರಾಂಗ್ ಇರುತ್ತೆ ನಮಗೇನು ಅಂತ. ಪ್ರತಿಯೊಬ್ಬ ನಾಗರಿಕರಿಗೂ ಬಹಳ ಉಪಯುಕ್ತವಾಗುವಂತಹ ಈ ಶೃಂಗಸಭೆ, ಈ ತಂತ್ರಜ್ಞಾನ ಮೇಳವನ್ನು ಡಿಸೈನ್ ಮಾಡಿದ್ದಾರೆ, ವಿನ್ಯಾಸಗೊಳಿಸಿದ್ದಾರೆ. ಉದ್ಯೋಗ ಸೃಷ್ಟಿಯ ನಿಟ್ಟಿನಲ್ಲಿ ಹೊಸ ಕಂಪನಿಗಳಂತೂ ಸ್ಥಾಪನೆಯಾಗಿದೆ. ಕೃಷಿ ಸೇರಿ ಎಲ್ಲ ವಲಯಗಳ ಮಾಹಿತಿಗಳನ್ನು ಕೂಡ ಒಂದೇ ಕಡೆ ನಿಮಗೆ ಸಿಗುವಂತಹ ಕೆಲಸ. ನ್ಯೂಸ್ 18ನಲ್ಲಿ ನಮ್ಮ ಜೊತೆ ಕೆಲವೇ ಕ್ಷಣದಲ್ಲಿ ಕರ್ನಾಟಕ ಸರ್ಕಾರದ ಮಾನ್ಯ ಉಪಮುಖ್ಯಮಂತ್ರಿಗಳು, ಉನ್ನತ ಶಿಕ್ಷಣ ಸಚಿವರು ಮತ್ತು IT ಸಚಿವರಾದಂತಹ ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರು ನಮ್ಮ ಜೊತೆ ಇರ್ತಾರೆ. ಇಡೀ ಕಾರ್ಯಕ್ರಮದ ರೂವಾರಿ ಅವರು. ಹಾಗಾಗಿ ಬಹಳ ಎಲ್ಲರಿಗೂ ಕುತೂಹಲಕಾರಿಯಾಗಿರುತ್ತೆ ನಾಳೆಯಿಂದ ಇದು ಹೇಗೆ ನಡೀತಿದೆಯಪ್ಪ ಅಂತ. ಈ ಬೆಂಗಳೂರು ಟೆಕ್ ಸಮಿಟ್, ಬೆಂಗಳೂರು ತಂತ್ರಜ್ಞಾನ ಮೇಳ ಹೇಗಿರುತ್ತೆ ಮತ್ತು ಹೇಗೆಲ್ಲ ಉಪಯುಕ್ತವಾಗಿರುತ್ತೆ. ಈಗಂತೂ ಕರೋನಾ ಟೈಮು, ತುಂಬ ಪ್ಯಾಂಡಮಿಕ್ ಸಿಚುವೇಶನ್ನು, ಪ್ರತಿ ಸರಿ ಇರೋ ಹಾಗೆ ಈ ಬಾರಿ ಇರೋಕ್ಕೆ ಸಾಧ್ಯ ಇಲ್ಲ. ಅಂದರೆ ಭೌತಿಕ ಪರಿಸರದಲ್ಲಿ ಇರೋಕ್ಕೆ ಸಾಧ್ಯ ಇಲ್ಲ. ಆದರೆ ವರ್ಚುವಲ್ ಆಗಿ ಏನೇನು ನಡೆಯುತ್ತೆ ಇದೆಲ್ಲವನ್ನು ಕೂಡ ಅವರು ಬಹಳ ಕ್ರಿಸ್ಪ್ ಆಗಿ ಮತ್ತು ನೀಟಾಗಿ ನಿಮ್ಮೆಲ್ಲರಿಗೂ ಮನದಟ್ಟ ಆಗೋ ಹಾಗೆ ಕೆಲವೇ ಕ್ಷಣದಲ್ಲಿ ಅದಕ್ಕೆಲ್ಲದಕ್ಕೂ ಕೂಡ ಮಾತಾಡೋರಿದ್ದಾರೆ. ಲೆಟ್ಸ್ ಗೋ ಲೈವ್. ಹಾಗಿದ್ರೆ ನಿಮ್ಮ ನ್ಯೂಸ್ 18 ಕನ್ನಡದ ಸ್ಟುಡಿಯೋದಲ್ಲಿ ನಮ್ಮ ಜೊತೆ ಇದ್ದಾರೆ ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ, ಜೊತೆಗೆ ಇಡೀ ಕಾರ್ಯಕ್ರಮದ ವಿನ್ಯಾಸ ಮಾಡಿದ್ದಾರೆ ಅವರೇ ರೂವಾರಿಗಳು ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರು. ನಮಸ್ಕಾರ ಸರ್. ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀವಿ ಸರ್. ಸುಸ್ತಂತೂ ನಿಮ್ಮಲ್ಲಿ ಕಾಣೋದೇ ಇಲ್ಲ. ಇಲ್ಲ ಇಲ್ಲ, ಒಂದು ಹೊಸ ಎನರ್ಜಿ ಪ್ರತಿ ಕಾರ್ಯಕ್ರಮದಲ್ಲಿ ಖಂಡಿತ ಬಹಳ ಸಂತೋಷ ಕೊಡುತ್ತೆ, ಉತ್ಸಾಹ ಕೊಡುತ್ತೆ. ಹೌ ಚಾಲೆಂಜಿಂಗ್ ಸರ್, ಅಂದರೆ ಈ ಕೊರೋನಾ ಪ್ಯಾಂಡಮಿಕ್ ಸನ್ನಿವೇಶದಲ್ಲಿ ಒಂದು ಬೆಂಗಳೂರು ತಂತ್ರಜ್ಞಾನ ಮೇಳವನ್ನು 23ನೇ ಬಾರಿಗೆ ಇದು ನಡೀತಾ ಇರುವಂಥ ಆವೃತ್ತಿ ಇದು. ಬಟ್ ಈ ವರ್ಷ ತುಂಬ ಸ್ಪೆಷಲ್. ಏನು ಸ್ಪೆಷಲ್ ಸರ್? ಮುಖ್ಯವಾಗಿ COVID-19ನಲ್ಲಿ ಈ ಬದಲಾಗ್ತಿರೋಂಥ ಒಂದು ಪರಿಸ್ಥಿತಿಯಲ್ಲಿ ಏನೆಲ್ಲ ಫಿಸಿಕಲ್ ವರ್ಲ್ಡ್ ಇರೋಂಥದ್ದು ಎಲ್ಲ ಕಂಪ್ಲೀಟ್ಲಿ ವರ್ಚುವಲ್ ಆಗ್ತಿದೆ. ಕರೆಕ್ಟ್. ಹಾಗಾಗಿ ಇದು ಬಹಳ ಪ್ರಸ್ತುತವಾಗಿದೆ, ಅವಶ್ಯಕತೆ ಇದೆ. ಈ ಅವಶ್ಯಕತೆ ದಿಕ್ಕಿನಲ್ಲಿ ಈಗಾಗಲೇ ನಮ್ಮ ನಾಡು ಭಾಳಷ್ಟು ಪ್ರಗತಿನ ಸಾಧಿಸಿದೆ. ಈ ಪ್ರಗತಿನ ಸಾಧಿಸಲು ಇನ್ನೂ ಹೆಚ್ಚಿಸ್ಕೋಬೇಕು. ಇದು ನಿಂತ ನೀರಲ್ಲ, ವೇಗದಲ್ಲಿ ಬದಲಾವಣೆ ಆಗ್ತಿರುತ್ತೆ, ಹೊಸ ಹೊಸ ತಂತ್ರಜ್ಞಾನ ಬರುತ್ತೆ, ಹೊಸ ಹೊಸ ಆವಿಷ್ಕಾರಗಳು ಬರುತ್ತೆ. ಹಾಗಾಗಿ ಈ ಹೊಸತನವನ್ನು ಪಡ್ಕೋಬೇಕು ಅಂದರೆ ನಮ್ಮಲ್ಲೂ ಆ ಪೂರಕವಾಗಿ ಆ ದಿಕ್ಕಿನಲ್ಲಿ ಎಲ್ಲರೂ ಪ್ರಯತ್ನ ಮಾಡಬೇಕು. ಆ ಪ್ರಯತ್ನವನ್ನು ನಮ್ಮೆಲ್ಲ ಪ್ರಾಡಕ್ಟ್ ಡೆವಲಪ್ಮೆಂಟ್ ಕಂಪ್ನಿ, ಸ್ಟಾರ್ಟಪ್, GIC, GCC, R&D ಮತ್ತು ITS ಸರ್ವಿಸಸ್ಸು, ಬಯೋಟೆಕ್ನಾಲಜಿನಲ್ಲಿ ಹಲವಾರು ಕ್ಷೇತ್ರಗಳಲ್ಲಿ ಹಲವಾರು ರೀತಿಯಾದಂಥ ಡಿಸ್ಟ್ರಪ್ಟಿವ್ ಟೆಕ್ನಾಲಜೀಸು ಎಮರ್ಜ್ ಆಗ್ತಿದೆ. ಹೌದು. ಈ ದಿಕ್ಕಿನಲ್ಲಿ ಪ್ರಯತ್ನಗಳು ನಡೀತಾನೆ ಇದೆ, ಪ್ರತಿನಿತ್ಯ ಪ್ರತಿ ಕ್ಷಣನೂ ಮಾಡ್ತಾ ಇರ್ತಾರೆ. ಕರೆಕ್ಟು. ಈ ದಿಕ್ಕಿನಲ್ಲಿ ಪ್ರತಿ ವರ್ಷನೂ ತಾವು ಹೇಳಿದಾಗೆ ಏನು ಒಂದು 23ನೇ ಎಡಿಷನ್ ಏನು ಇವತ್ತು ಆಯೋಜನೆ ಆಗ್ತಿದೆ. ಈ ಆಯೋಜನೆ ಆಗ್ತಿರೋದು ವರ್ಷಾನುವರ್ಷದಲ್ಲಿ ದೊಡ್ಡ ಶಕ್ತಿಯಾಗಿ ಬೆಳೆಸ್ಕೊಂಡು ಇನ್ನು ನಮ್ಮತನ, ಹೌದು, ಇದು ನಮ್ಮ ಜೀವನಾಳ, ಇದು ಮೂಲಕನೇ ನಮ್ಮ ಪ್ರಗತಿಯನ್ನು ನೋಡ್ತಾ ಇದ್ದೀವಿ. ಈಗ 25% ನಮ್ಮ GSDP ರೆವಿನ್ಯೂ ಇಲ್ಲಿಂದನೇ ಬರುವಂಥದ್ದು. ಇದನ್ನು ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೆಸುವಂಥದ್ದು. ಇದು ಬೆಳೆಯೋ ಮೂಲಕ ಎಲ್ಲ ಕ್ಷೇತ್ರದಲ್ಲೂ ಬೆಳೆಯುತ್ತೆ. ಇದು ಸರ್ವವ್ಯಾಪ್ತಿ ಇದ್ದ ಹಾಗೆ, ಸರ್ವವ್ಯಾಪ್ತಿಯಾಗಿ ಎಲ್ಲ ಕಡೆನೂ ಇದರ ಅವಶ್ಯಕತೆ ಇದೆ. ಸರ್, ಕಳೆದ ವರ್ಷ ಇದನ್ನ ಇನಾಗ್ರೇಟ್ ಮಾಡಿ ಇದೊಂದು ದೊಡ್ಡ ಕಾರ್ಯಕ್ರಮ ಮಾಡಿದಾಗ ಮುಂದಿನ ವರ್ಷ ನಾವು ವರ್ಚುವಲ್ಗೆ ಬಂದ್ಬಿಡ್ತೀವಿ, ಇಡೀ ಜಗತ್ತು ಈ ಥರ ಇರುತ್ತೆ ಅಂತ ನಾವು ಯಾರು ಇಮ್ಯಾಜಿನೂ ಮಾಡ್ಕೊಂಡಿರಲಿಲ್ಲ. ಈ ಸರಿ ಏನು ಚಾಲೆಂಜ್ ಇತ್ತು ಸರ್ ನಿಮಗೆ ಇದನ್ನು ಆರ್ಗನೈಸ್ ಮಾಡ್ಬೇಕಾರೆ? ಹೌದು, ನಾವು ಪ್ರಾರಂಭ ಮಾಡಿದಾಗ ಕಳೆದ ವರ್ಷನೇ ಆ ಕಾರ್ಯಕ್ರಮದ ಕೊನೆ ಕ್ಷಣದಲ್ಲಿ ನಾವು ಯಾವಾಗ ಮುಂದಿನ ಕಾರ್ಯಕ್ರಮ ಯಾವ ದಿನಾಂಕದಲ್ಲಿ ಮಾಡ್ತೀವಿ ಅಂತ ಅವತ್ತೇ ಘೋಷಣೆ ಮಾಡ್ತೀವಿ. ಹೌದು, ಮಾಡಿದ್ದು. ಮಾಡಿದಾಗ ನಮ್ಗೆ ನೀವು ಹೇಳಿದಾಗೆ ಈ ಪರಿಸ್ಥಿತಿ ನಮಗೆ ಒದಗಿ ಬರುತ್ತದೆ ಅಂತ ನಾವು ಅಂದ್ಕೊಂಡಿರಲಿಲ್ಲ. ಹೌದು, ಆದರೂ ಪರಿಸ್ಥಿತಿ ಬಂದಿತ್ತು. ಬಂದರೂ ಸಹ ನಾವು ಯಾವುದನ್ನು ಇದನ್ನ ಯೋಚನೆ ಮಾಡಿದ್ರೆ ನೆವರ್ ಸ್ಟೆಪ್ ಬ್ಯಾಕ್, ಬಿಕಾಸ್ ದಿಸ್ ಪ್ರೋಗ್ರಾಮ್ ಇಸ್ ನೆಸೆಸಿಟಿ, ಎಸೆನ್ಷಿಯಲ್ ಇದೆ, ನೆಸೆಸಿಟಿ ಇದೆ. ಹಾಗಾಗಿ ಇದಕ್ಕೆ ಬೇಕಾಗಿರುವಂಥ ತಯಾರಿಯನ್ನು ಮಾಡಲಿಕ್ಕೆ ಯಾವ ಅಡೆತಡೆನೂ ಬರ್ತಿರ್ಲಿಲ್ಲ. ಏನಿದ್ರು ಎನೇಬಲರ್ನ ಯೂಸ್ ಮಾಡಬೇಕು. ಈಗ ಸಾಮಾನ್ಯ ಮನುಷ್ಯನೇ ಈ ಒಂದು ಪರಿಸ್ಥಿತಿಯಲ್ಲಿ ವರ್ಚುವಲ್ ವರ್ಲ್ಡ್ಗೆ ರೂಢಿ ಆಗ್ಬಿಟ್ಟಿದ್ದಾನೆ.
ಕರೆಕ್ಟ್. ಹೌದು, ಈಗೆಲ್ಲರೂ ಅವರೇ ಮಾಡ್ಕೊತಾ ರೂಢಿಯಾಗಿದ್ದಾರೆ. ಇದೀವಿ. ಹಾಗಾಗಿ ಈ ಒಂದು ಕ್ಷೇತ್ರದಲ್ಲಿ ಮುಂಚೂಣಿಯಲ್ಲಿರುವಂಥವ್ರಿಗಂತೂ ಇದರ ಅವಶ್ಯಕತೆ ಇದೆ. ಬಹಳಷ್ಟು ವ್ಯಾಪಾರ ವಹಿವಾಟುಗಳು ಅಥವಾ ಸಂಪರ್ಕಗಳು, ಮಾತುಕತೆ ಎಲ್ಲವೂ ಈ ಮೂಲಕ ನಡೀತಾ ಇದೆ. ಇವಾಗ ಶಿಕ್ಷಣನೇ ಇದ್ರ ಮೂಲಕ ನಡೀತಾ Exactly, ಇದೆ, ಹೌದು. ಆರೋಗ್ಯ ಸೇವೆನೇ ಇದ್ರ ಮೂಲಕ ನಡೀತಿದೆ, ವ್ಯವಸಾಯದ ವಿಚಾರಗಳು ಇಲ್ಲೇ ನಡೀತಿದೆ, ವ್ಯಾಪಾರಗಳು, ಸರ್ಕಾರಿ ಸೇವೆಗಳು ಸಹ ಇಲ್ಲಿಂದನೇ ನಡೀತಿದೆ. ಇವತ್ತೆಲ್ಲ ಮೊದಲೆಲ್ಲ ನಡೀತಿರೋ ಜಿಲ್ಲಾಧಿಕಾರಿ ಇತರ ಅಧಿಕಾರಿಗಳ ಜೊತೆ ನಾವೆಲ್ಲ ವಿಡಿಯೋ ಕಾನ್ಫರೆನ್ಸಿಂಗ್ ಮಾಡ್ತಿದ್ದು. ಇವತ್ತೇನು ಎಲ್ಲಾ ಕಾರಣ ಡೇ ಟು ಡೇ ಆಕ್ಟಿವಿಟೀಸ್ ಆಗೋಗಿದೆ. ಎಲ್ಲ ಕ್ಷಣದಲ್ಲೂ ಇದೆ ಸರ್, ಆಕ್ಟಿವಿಟಿ. ಹೇಗೆ ಇಂಪ್ಯಾಕ್ಟ್ ಅಂದ್ರೆ ನನ್ನ ಕುತೂಹಲ ಏನು ಅಂದ್ರೆ, ನಾನು ಬಂದಿದ್ದೀನಿ ಸರ್, ಇಲ್ಲ ಅಂತಲ್ಲ, BTS ನೋಡಕ್ ಬಂದಿದ್ದೀನಿ ನಾನು. ಭೌತಿಕ ಪರಿಸರದಲ್ಲಿ ಅಂದ್ರೆ ಫಿಸಿಕಲಿ ನಮ್ಮ ಮುಂದೆ ಹಾಜರಿರ್ತಾರೆ ಯಾರೋ ಒಬ್ರು, ಅವ್ರ ಪ್ರಾಡಕ್ಟ್ಗಳನ್ನ ಡಿಸ್ಪ್ಲೇ ಮಾಡ್ತಾರೆ. ನಮ್ಮ ಕುತೂಹಲವನ್ನು ಅಲ್ಲೇ ನೋಡ್ತೀವಿ, ಕೇಳ್ತೀವಿ, ತಿಳ್ಕೊತೀವಿ. ಇದನ್ನ ಇನ್ನೇನೋ ಮಾಡ್ಬೇಕಂತ ನಮ್ಮ ತಲೆಯಲ್ಲಿ ಆಲೋಚನೆ ಬರ್ತೀವಿ. ಇದೆಲ್ಲವೂ ಕೂಡ ಇದುವರೆಗೆ ನಡೆದಂಥ BTS ಏನು ಬಿಟ್ಸ್ ನಡೀತಾ ಇತ್ತು ಅದನ್ನು ಗಮನಿಸ್ತಾ ಇದ್ವಿ. ಆದರೆ ಈ ಬಾರಿ ಹಂಗಲ್ಲ. ಯಾವುದೇ ಕಂಪನಿಯವರು ಈ ತಂತ್ರಜ್ಞಾನ ಮೇಳದಲ್ಲಿ ಭಾಗವಹಿಸಿದ್ರೆ ಅವರು ಪ್ರಾಡಕ್ಟ್ ಡಿಸ್ಪ್ಲೇ ಮಾಡೋಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ. ಹೇಗಿರುತ್ತೆ ಈ ಕಲ್ಪನೆ? ಜನಕ್ಕೊಂಚೂರು ಹೇಳಿ ಸರ್, ಹೇಗಿರುತ್ತೆ ನಾಳೆಯಿಂದ ಶುರುವಾಗುವಂಥ ಈ BTS? ಮುಖ್ಯವಾಗಿ ಏನೊಂದು ಪ್ರಾಡಕ್ಟ್ ಎಕ್ಸಿಬಿಷನ್ ಆಗ್ತಿತ್ತು, ಎಕ್ಸಿಬಿಟ್ ಆಗ್ತಿತ್ತು, ಅದು ಸಹ ಈಗ ಎಕ್ಸಿಬಿಟ್ ಆಗ್ತಿದೆ. ಓನ್ಲಿ ಥಿಂಗ್ ಇಸ್ ವರ್ಚುವಲ್ ಆಗುತ್ತೆ. ವರ್ಚುವಲ್ ಆಗಿ 250 ಎಕ್ಸಿಬಿಟರ್ಸ್ ಇರ್ತಾರೆ ಮತ್ತು 25 ದೇಶದ ಎಕ್ಸಿಬಿಷನ್ ಇರುತ್ತೆ. ಸೊ 25 ದೇಶದವರು ಅವ್ರದೇ ಆದಂಥ ರೀತಿಯಲ್ಲಿ ಏನು ಬೆಳವಣಿಗೆಗಳಿದೆ, ಅವ್ರ ಸಾಧನೆಗಳು, ಅವರ ಕಾರ್ಯವೈಖರಿಗಳು, ಪ್ರಗತಿ, ಈ ಥರ ಎಲ್ಲ ವಿಚಾರಗಳನ್ನು ಅವರ ದೇಶದಲ್ಲಿ ಏನು ಮಾಡ್ತಿದ್ದಾರೆ, ನಮ್ಮ ದೇಶದಲ್ಲಿ ಈಗೇನು ಎಲ್ಲೆಲ್ಲಿ ಯಾವ ಕ್ಷೇತ್ರದಲ್ಲಿ ಕಾರ್ಯವ್ಯಾಪ್ತಿನಲ್ಲಿದ್ದಾರೆ, ಮತ್ತು ನಮ್ಮ ಹೊಸ ಪ್ರತಿಭೆಗಳು ಈಗಿದ್ದಂಥವ್ರು ಹೊಸ ಆವಿಷ್ಕಾರಗಳನ್ನ ತಂದಿರೋನ್ನೆಲ್ಲ ಅದನ್ನು ತೋರಿಸುವಂಥದ್ದನ್ನ ತಮ್ಮ ವರ್ಚುವಲ್ ಮೂಲಕ ಎಕ್ಸಿಬಿಷನ್ ಏನು ಒಂದು ಈ ಪ್ಲಾಟ್ಫಾರ್ಮ್ನಲ್ಲಿ ಮಾಡ್ತಾರೆ. ಯಾರು ಫಿಸಿಕಲ್ಲಾಗಿ ಯಾರೂ ಬರಲ್ಲ ಇಲ್ಲಿ. ಫಿಸಿಕಲ್ಲಿ ಏನೂ ಆ್ಯಕ್ಟಿವಿಟಿ ಇಲ್ಲ, ಫಿಸಿಕಲ್ಲಾಗಿ ಏನೂ ಆಗಲ್ಲ. ಎಲ್ಲರೂ ವರ್ಚುವಲ್ ಆಗಿ ತಮ್ಮ ಜಾಗದಿಂದ ಜಾಯ್ನ್ ಆಗೋಂಥದ್ದಾಗುತ್ತೆ. ಅವ್ರು ವರ್ಚುವಲ್ ಆಗಿನೇ ಎಲ್ಲರ ಜೊತೆ ಕಾಂಟ್ಯಾಕ್ಟ್ನಲ್ಲಿ ಇರ್ತಾರೆ. ವರ್ಚುವಲಿಗೆ ಯಾರು ಬೇಕಾದ್ರೂ ಅವ್ರ ಜೊತೆ ಸಂಪರ್ಕಕ್ಕೆ ಬರ್ಬೋದು. ಸೊ ಸಂಪರ್ಕಕ್ಕೆ ಬಂದು ಹೆಚ್ಚಿನ ವಿಚಾರ, ಮಾಹಿತಿ, ಇನ್ನೊಂದು ಮತ್ತೊಂದು ಚರ್ಚೆ, ವಿಮರ್ಶೆ, ಮಾತುಕತೆ ಎಲ್ಲವನ್ನೂ ಮಾಡಲಿಕ್ಕೆ ವರ್ಚುವಲಿನೇ ಆಗ್ತಿದೆ. ನಾನು ಸಹ ಈಗ ವರ್ಚುವಲಿ ತುಂಬ ದೇಶದ ಪ್ರತಿನಿಧಿಗಳ ಜೊತೆ, ಹಲವಾರು ಪ್ರತಿನಿಧಿಗಳ ಜೊತೆ ಸೈಡ್ ಲೈನ್ಸ್ನಲ್ಲಿ ನಾವು ಮಾತಾಡ್ತೇನೆ ಇರ್ತೀವಿ. ವರ್ಚುವಲ್ ವರ್ಲ್ಡ್ನಲ್ಲೇ ವರ್ಚುವಲ್ ಆಗಿನೇ ನಾನೆಲ್ಲ ಕಾಂಟ್ಯಾಕ್ಟ್ನಲ್ಲಿ ಇರ್ತೀನಿ. ಅದೇ ಸಿಮಿಲರ್ ಲೈನ್ಸ್ನಲ್ಲಿ ಪ್ರತಿಯೊಬ್ಬರು ಮಾಡ್ತಿರ್ತಾರೆ. ಮತ್ತು 4 ಟ್ರ್ಯಾಕ್ ಇದೆ. ಈ 4 ಟ್ರ್ಯಾಕ್ನಲ್ಲಿ ಒಂದು ಇನೋವೇಷನು, ಇನ್ನೊಂದು ಟೆಕ್ನಾಲಜಿ, ಒನ್ ಹೆಲ್ತ್, ಇನ್ನೊಂದು GII ಗ್ಲೋಬಲ್ ಇನೋವೇಷನ್ ಅಲಯನ್ಸ್, ಅವ್ರಿಗೊಂದು ಸಪ್ರೇಟ್ ಟ್ರ್ಯಾಕ್ ಕೊಟ್ಟಿರ್ತೀವಿ ಫಾರಿನ್ ಕಂಟ್ರೀಸ್ಗೆ. ಅವರೆಲ್ಲರೂ ಪ್ಯಾನಲ್ ಡಿಸ್ಕಷನ್ ನಡೀತಾ ಇರುತ್ತೆ. 270 ಪ್ಯಾನಲ್ ಡಿಸ್ಕಷನ್ ಇರ್ತದೆ. ಇಷ್ಟು ಆರ್ಗನೈಸಿಂಗ್ ಲೆವೆಲ್ ಯೋಚನೆ ಮಾಡ್ತಾರೆ. 270 ಸ್ಪೀಕರ್ಸ್ ಇರ್ತಾರೆ. ಆಲ್ಮೋಸ್ಟ್ 70 ಪ್ಯಾನಲ್ ಡಿಸ್ಕಷನ್ ಇರುತ್ತೆ. ಸರ್, ಈಗ ನಿಮ್ಮ ಮಾತು ಕೇಳಿಸ್ಕೊತಾ ಇರೋರು News18 ಕನ್ನಡವನ್ನ ಇಡೀ ಕರ್ನಾಟಕದಲ್ಲಿ ನೋಡ್ತೀರಿ. ಯಾರೋ ಒಬ್ಬ ಬೀದರ್ಲಿ ಕೂತಿದ್ದಾನೆ ಅಂತ ಇಟ್ಕೊಳ್ಳೋಣ ಸರ್, ನಮಗೂ ಇದು ಉಪಯೋಗ ಆಗ್ಬೇಕ್ರಿ, ನಾವು ಇದನ್ನ ನೋಡ್ಬೇಕ್ರಿ ಅಂತ ಯಾರಿಗೂ ಅನ್ಸಿದ್ರೆ, ಕರಾವಳಿ ಭಾಗದಲ್ಲಿ ಎಂಥದ್ದು ಮಾರೆ ನಾವು ಇದನ್ನ ನೋಡ್ಬೇಕಲ್ಲ ಅಂತ ಅವ್ರು ಕೇಳ್ತಾ ಇದ್ರೆ, ಇಲ್ಲಿ ಯಾವುದೋ ಚಾಮರಾಜನಗರ ಗಡಿಯಲ್ಲಿ ಕೂತಿರೋನ್ಗೆ ನಾನು ಇದ್ರಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕಲ್ಲ, ಇದನ್ನ ನೋಡ್ಬೇಕಲ್ಲ ಅಂತ ಅನ್ಸಿದ್ರೆ ಹೇಗೆ ಪಬ್ಲಿಕ್ ಯಾರೊಬ್ರು ಕೂತಿರೋರು, ಇಂಟ್ರೆಸ್ಟ್ ಇರೋರು ಇದ್ರ ಬಗ್ಗೆ ಹೇಗೆ ಪಾರ್ಟಿಸಿಪೇಟ್ ಮಾಡ್ಬೋದು? ಈ ಲಿಂಕ್ ಮೂಲಕ ನಾವು ಲಿಂಕ್ ಮೂಲಕ ಪ್ರತಿಯೊಬ್ಬ ನಾಗರಿಕ, ಪ್ರತಿಯೊಬ್ಬ ವ್ಯಕ್ತಿ ಯಾವುದೇ ಜಾಗದಲ್ಲಿರಲಿ ಒಂದು ಮೊಬೈಲ್ ಅಥವಾ ಯಾವ್ದಾದ್ರು ಒಂದು ಡಿವೈಸ್ ಇರಬೇಕಷ್ಟೇ. ಒಂದು ಕಂಪ್ಯೂಟರ್, ಮೊಬೈಲ್, ಸ್ಮಾರ್ಟ್ಫೋನ್ ಏನೋ ಒಂದಿದ್ರು ಸಾಕು. ಆ ಮೂಲಕ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಆರಾಮಾಗಿ, ಸುಲಭವಾಗಿ ಪಾರ್ಟಿಸಿಪೇಟ್ ಮಾಡ್ಲಿಕ್ಕಾಗುತ್ತೆ. ಎಲ್ಲರೂ ಲಿಂಕ್ ಆಗ್ಬೋದು. ಇಲ್ಲಿ ಏನಾಗ್ತಿದೆ, ಪ್ರಸ್ತುತವಾದಂಥ ವಿಚಾರ, ಅವ್ರಿಗೆ ಸಂಬಂಧಪಟ್ಟ ವಿಚಾರ, ಅವ್ರಿಗೆ ಆಸಕ್ತಿ ಇರೋಂಥ ಕ್ಷೇತ್ರಗಳು ಹಲವಾರು. ಇವಾಗ ಏನು ಹೇಳಿದ್ನಲ್ಲ, ಆಲ್ಮೋಸ್ಟ್ ನಾವು 70 ಪ್ಯಾನಲ್ ಡಿಸ್ಕಷನ್ಸ್ ಇದೆ. 70 ಪ್ಯಾನಲ್ ಡಿಸ್ಕಷನ್ ಇರೋ ಕಾರಣ 70 ಟಾಪಿಕ್ನಲ್ಲಿ ಎಲ್ಲ ವ್ಯವಸಾಯಕ್ಕೆ ಸಂಬಂಧಪಟ್ಟ ಹಾಗೆ, ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ, ಆರೋಗ್ಯಕ್ಕೆ, ಈ ಥರ ಎಮರ್ಜಿಂಗ್ ಏರಿಯಾ, ಸ್ಟೂಡೆಂಟ್ಸು, ಕಲಿಕೆ, ರಿಸರ್ಚ್ ಸ್ಟೂಡೆಂಟ್ಸು ಮತ್ತು ಟೆಕ್ನಾಲಜಿಸ್ಗಳು, ಬೇರೆ ಬೇರೆ ಕ್ಷೇತ್ರದಲ್ಲಿರೋರು ಏನೇನು ಆಗ್ತಿದೆ. ಯಾಕೆಂದರೆ ಹೊಸ ಆವಿಷ್ಕಾರ, ನನ್ನ ಯೋಚನೆ, ನಿಮ್ಮ ಯೋಚನೆ, ಇನ್ನೊಬ್ಬನ ಯೋಚನೆ ಹೇಗೆ, ಯಾವ ದಿಕ್ಕಲ್ಲಿ ನಡೀತಿದೆ, ಯಾವ ರೀತಿ ಪ್ರಗತಿಯನ್ನು ನೋಡಿದ್ದಾರೆ, ಯಾವ ಕಂಪ್ನಿ ಏನೇನು ಮಾಡ್ತಿದ್ದಾರೆ ಅಂತ ಎಲ್ಲವನ್ನು ಮಾಹಿತಿಗಳನ್ನು ಭಾಳ ಸುಲಭವಾಗಿ ಪಡೀಲಿಕ್ಕೆ ಸಾಧ್ಯವಾಗುತ್ತೆ. ಮತ್ತು ಇದೆಲ್ಲ ಚಿಂತನೆಗಳೇ, ಈ ಚಿಂತನೆಗಳು ಇರೋಂಥದ್ದು. ಕ್ಯಾನ್ ದೇ ಇಂಟ್ರಾಕ್ಟ್ ಅಂದರೆ ನಮ್ಗೆ ಅನ್ಸೋದನ್ನು ಕೂಡ ಹೇಳೋಕೆ ಚಾನ್ಸಸ್ ಇರುತ್ತಾ, ಅಥವಾ ರೈಟಿಂಗ್ ಮೂಲಕ ಅಥವಾ ಹೇಳೋದ್ರ ಮೂಲಕ? ಅದನ್ನ ಯಾರು ಡೆಲಿಗೇಟ್ಸ್ ಆಗ್ತಾರಲ್ಲ, ಆ ಡೆಲಿಗೇಟ್ಸ್ ಆದವರು ಈ ಪ್ಯಾನಲ್ ಡಿಸ್ಕಷನ್ಗೆ ಈಗ 4,000 ಡೆಲಿಗೇಟ್ಸ್ ಇರ್ತಾರೆ. ಈ 4,000 ಡೆಲಿಗೇಟ್ಸ್ ಇದ್ದವರು ಆ ಪ್ಯಾನಲ್ನಲ್ಲಿ ಏನು ಕ್ವಶನ್ ಬೇಕಾದ್ರೆ ಕೇಳೋಕೆ ಅವಕಾಶ ಇದೆ. ಈಗ ಫಾರ್ ಎಕ್ಸಾಂಪಲ್ 70 ಪ್ಯಾನಲ್ ಡಿಸ್ಕಷನ್ ಆಗ್ತಿದೆ. ಆ ಪ್ಯಾನಲ್ ಯಾವ ಪ್ಯಾನಲ್ಗೆ ಬೇಕಾದ್ರೆ ಅವರು ಕ್ವಶನ್ಸ್ ಕೇಳ್ಬೋದು. ಈ Q&A ಇರ್ತದಲ್ಲ, Q&A ನಲ್ಲಿದ್ದಾಗ ಯಾವಾಗ ಬೇಕಾದ್ರೆ ಅವ್ರು ಕ್ವಶನ್ಸ್ಗಳು ಕೇಳಿ ಏನು ಬೇಕಾದ್ರೆ ಕ್ಲಾರಿಫೈ ಮಾಡ್ಕೋಬೋದು, ಕನೆಕ್ಟ್ ಆಗ್ಬೋದು. ಇವನ್ನೆಲ್ಲ ಅವಕಾಶ ಸಿಗೋಂತಿರ್ತದೆ.
ಆದರೆ ಇವ್ರಿಗೆ ವಿಸಿಟರ್ಸ್ ಏನಿದ್ದಾರೆ ನೋಡ್ಬೋದು, ಬರೀ ವ್ಯೂ ಮಾಡ್ಬೋದು, ತಿಳ್ಕೊಬೋದು ಮಾಹಿತಿಗಳನ್ನ. ಸಪೋಸ್ ನಿಮ್ಗೆ ಕ್ಲಾರಿಟಿ ಬೇಕಾದ್ರೆ ಆಮೇಲೆ ಬೇಕಾದ್ರೆ ಅದನ್ನ ಪರಿಹರಿಸ್ಕೊಳ್ಬಹುದು. ಬಟ್ ಒಂದಷ್ಟು ಬಗ್ಗೆ ಮಾಹಿತಿ ಅಂತೂ ಎಲ್ಲ ಕಡೆಯಿಂದ ಸಿಗಕ್ಕೆ ಶುರುವಾಗುತ್ತೆ. ಐ ಥಿಂಕ್ ಅದನ್ನ ಮೆನ್ಷನ್ ಮಾಡಲೇಬೇಕು. ಡಾಕ್ಟರ್ ಅಶ್ವಥ್ ನಾರಾಯಣ ಅವರು ಹೇಳಿದಾಗೆ, ನಾನು ತಿಳ್ಕೊಂಡಿರೋ ಹಾಗೆ ಈ ಕ್ಷಣಕ್ಕೆ ನನಗೆ ಈಗ ನೆನಪಾಗ್ತಿರೋ ಹಾಗೆ ನೆದರ್ಲ್ಯಾಂಡು, ಫ್ರಾನ್ಸು, ಜರ್ಮನಿ, UK, ಜಪಾನ್, ಕೆನಡಾ, ಈ ಎಲ್ಲ ಇದನ್ನೂ ಒಳಗೊಂಡು ಇಸ್ರೇಲ್, ಸ್ವಿಟ್ಜರ್ಲ್ಯಾಂಡ್, ಸ್ವೀಡನ್, ಫಿನ್ಲ್ಯಾಂಡ್ ಕರೆಕ್ಟು. ಸೊ ಈ ಎಲ್ಲ ದೇಶಗಳಿಂದ, ಡೆನ್ಮಾರ್ಕ್, ಆಸ್ಟ್ರೇಲಿಯಾ, ಓಕೆ, ಜಪಾನ್, ಓಕೆ, 25 ಎಲ್ಲವೂ ಬಹಳಷ್ಟು ನಮಗಿಂತನೂ ಬಹಳ ಪ್ರಗತಿನಲ್ಲಿರೋ ದೇಶಗಳೇನೆ. ಎಲ್ಲ ಬಹಳಷ್ಟು ಸಾಧನೆ ಮಾಡಿರೋರು ಇನೋವೇಷನ್ ಅಲ್ಲಿ. ಬಟ್ ಅವ್ರಿಗೆ ಏನು ಅಲ್ಪಾವಧಿನಲ್ಲೇ, ಅಲ್ಪ ಸಮಯದಲ್ಲೇ ಏನು ಇಷ್ಟು ಪ್ರಗತಿಯನ್ನ, ಇಷ್ಟು ವೇಗದಲ್ಲಿ, ಈ ವೇಗ ಏನಿದೆಯಲ್ಲ, ಅದ್ಭುತವಾದಂಥ ವೇಗದಲ್ಲಿ ಪ್ರಗತಿಯನ್ನು ಕಾಣ್ತಿದ್ದಾರೆ, ಮಾಡ್ತಿದ್ದಾರೆ. ಭಾಳ ಆಶ್ಚರ್ಯಕರವಾಗಿದ್ದಾರೆ. ಅವರಿಗೆ ವರ್ಷದಲ್ಲಿ ಎಷ್ಟು ವೇಗದಲ್ಲಿ ಸುಧಾರಣೆಗಳನ್ನು ಇಲ್ಲಿ ಕಾಣ್ಬೋದು. ಅದನ್ನು ಅಳವಡಿಸ್ಕೊಳ್ಳೋ ನೀತಿನೂ ನೋಡಿ ಅವ್ರಿಗೂ ಭಾಳ ಸಂತೋಷ ಇದೆ. ಹಾಗಾಗಿ ಇಂಥ ಒಂದು ರಾಜ್ಯ ಮತ್ತು ಇಂಥ ನಗರದ ಜೊತೆಯಲ್ಲಿ ಹೆಚ್ಚಿನ ಸಂಬಂಧ ಇಟ್ಕೋಬೇಕು, ಹೆಚ್ಚಿನ ರೀತಿ ವಹಿವಾಟು ಇಟ್ಕೋಬೇಕು, ಮಾತುಕತೆ ಇರಬೇಕು, ಪರಸ್ಪರ ಎಕ್ಸ್ಚೇಂಜ್ ಮಾಡ್ಕೋಬೇಕು. ಆಕ್ಸೆಸ್ ಟು ಆಲ್ ಟೆಕ್ನಾಲಜಿ, ಆಕ್ಸೆಸ್ ಟು ಆಲ್ ರಿಸೋರ್ಸ್, ಆಕ್ಸೆಸ್ ಟು ಆಲ್ ಮಾರ್ಕೆಟ್, ಫಾರ್ ಆಲ್ ಗುಡ್ ರೀಸನ್ಸ್. ದಿಸ್ ಈಸ್ ಎ ಎಕ್ಸಲೆಂಟ್ ರಿಲೇಷನ್ಶಿಪ್ ಇನ್ ಟೂ ವೇ, ವಿನ್ ಸಿಚುಯೇಷನ್ ಇರುವಂಥ ರಿಲೇಷನ್ಶಿಪ್. ಮತ್ತು ಇಲ್ಲೂ ನಡೆಸ್ತಾ ಇರೋ ರೀತಿ ಬೆಂಗಳೂರು ಟೆಕ್ ಸಬ್ಮಿಟ್ ಭಾಳ ಉತ್ತಮಗೊಳಿಸ್ಕೊತಿದ್ದಾರೆ. ಅದ್ರ ಬಗ್ಗೆ ಅನುಮಾನನೇ ಇಲ್ಲ ಸರ್. ಅದಕ್ಕೆ ನಾನು ಪ್ರಾರಂಭದಲ್ಲಿ ಮೆನ್ಷನ್ ಮಾಡಿದೆ, ದೇಶದ ಒಂದು ಮಹತ್ವದ ಒಂದು ಕಾರ್ಯಕ್ರಮ, ನಾವು ಫ್ಲಾಗ್ಶಿಪ್ ಇವೆಂಟ್ ಅಂತ ಏನು ಕರಿತೀವಿ, ಆ ತರಹದ ಬ್ರ್ಯಾಕೆಟಲ್ಲಿ ಬರುವಂಥ ಕಾರ್ಯಕ್ರಮ ಅದು ಬೆಂಗಳೂರು ತಂತ್ರಜ್ಞಾನ ಮೇಳ. ನಾಳೆಯಿಂದ 3 ದಿನಗಳ ಕಾಲ ಶುರುವಾಗ್ತಾ ಇದೆ. ವರ್ಚುವಲ್ ಆಗಿ ಎಲ್ಲ ಮಾಹಿತಿಯನ್ನು ಕೂಡ ಸಂಗ್ರಹ ಮಾಡ್ಬೋದು. ತುಂಬ ಜನರಿಗೆ ನಮಗೆ ಗೊತ್ತು, ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚು ಇಂಜಿನಿಯರಿಂಗ್ ಕಾಲೇಜ್ಗಳಿದೆ. ಪ್ರತಿ ವರ್ಷ ತಂತ್ರಜ್ಞಾನ ಕ್ಷೇತ್ರದಲ್ಲಂತೂ ಜನ ಔಟ್ಪುಟ್ ಬರ್ತಾನೆ ಇರ್ತಾರೆ. ಒಂದು ಬರ್ತಾ ಇರೋರು, ಇನ್ನೊಂದು ಕಡೆ ಮಗದೊಂದು ಕಡೆ ತುಂಬ ಜನ ಈಗಾಗಲೇ ಟೆಕ್ನಿಕಲ್ ಎಕ್ಸ್ಪರ್ಟ್ ಇರೋರು, ಇನ್ನೊಂದು ಕಡೆ ಉದ್ಯೋಗನೂ ಬೇಕು ಅಂತ ಅರಸ್ತಾ ಇರೋರು. ಈ ಎಲ್ಲದಕ್ಕೂ ಈ ತಂತ್ರಜ್ಞಾನ ಮೇಳ ನಿಜವಾಗ್ಲೂ ಸಹಕಾರಿಯಾಗುತ್ತೆ ಅನ್ನೋದು ಒಂದು ಬಹಳ ಉದ್ದೇಶ ಇದೆ. ಅದನ್ನು ಡಾಕ್ಟರ್ ಅಶ್ವಥ್ ನಾರಾಯಣ ಅವರು ಹೇಳ್ತಾರೆ. ಮನೇಲಿ ಕೂತಿರೋರು ದಯವಿಟ್ಟು ಎಲ್ಲೂ ಹೋಗಬೇಡಿ, ಜಸ್ಟ್ ವೆಯ್ಟ್ ಆ್ಯಂಡ್ ವಾಚ್. 2 ನಿಮಿಷದ ಒಂದು ಚಿಕ್ಕ ಬ್ರೇಕ್ ತೊಗೊಂಬರ್ತೀನಿ, ಎಲ್ಲೂ ಹೋಗದೆ ಕಾಯ್ತಾ ಇರಿ. ಟೇಕ್ ಎ ಬ್ರೇಕ್. ವೆಲ್ಕಮ್ ಬ್ಯಾಕ್. ಬೆಂಗಳೂರು ಟೆಕ್ ಸಮಿಟ್ 2020 ನವೆಂಬರ್ 19 ಅಂದರೆ ನಾಳೆಯಿಂದ 3 ದಿನಗಳ ಕಾಲ ಈ ಟೆಕ್ ಸಮಿಟ್ ನಡೀತಾ ಇದೆ. ಬಹಳ ಮಹತ್ವಪೂರ್ಣದಂಥ ವಿಚಾರಗಳನ್ನು ಪ್ರಪಂಚದಾದ್ಯಂತ ಎಲ್ಲ ಮಾಹಿತಿಯನ್ನು ಕಲೆ ಹಾಕುವಂಥ ಒಂದು ಪ್ಲ್ಯಾಟ್ಫಾರ್ಮ್. ಈ ಬಾರಿ ವರ್ಚುವಲ್ ಆಗಿ ಕನೆಕ್ಟ್ ಮಾಡಿರೋದ್ರಿಂದ 10 ದೇಶಗಳು, 100 ಸೆಮಿನಾರ್ಸ್ಗಳು, ಪರಿಣಿತರು ಎಲ್ಲರೂ ಕೂಡ ಭಾಗವಹಿಸಿದ್ದಾರೆ. ನಮ್ಮ ಜೊತೆ ಮಾನ್ಯ ಉಪಮುಖ್ಯಮಂತ್ರಿಗಳು, ಉನ್ನತ ಶಿಕ್ಷಣ ಸಚಿವರು ಮತ್ತು IT ಸಚಿವರಾದಂಥ ಡಾಕ್ಟರ್ ಅಶ್ವಥ್ ನಾರಾಯಣ ಇದ್ದಾರೆ. ವೆಲ್ಕಮ್ ಬ್ಯಾಕ್ ಸರ್. ಒಂದೇ ಒಂದು ಪ್ರಶ್ನೆಯನ್ನು ನಿಮಗೆ ಕೇಳಬೇಕು ಅಂತ ನನ್ನ ಜೊತೆ ಒಬ್ಬರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಆ ಪ್ರಶ್ನೆ ನಿಮಗೆ ಕೇಳಿಸಿ ನಾನು ಲೈವಲ್ಲಿ ಇದ್ದಾರೆ, ಸಾರಿ, ನಾನು ನಿಮ್ಮ ಜೊತೆ ಮಾತಾಡ್ತೀನಿ. ಓಕೆ, ನಮ್ಮ ಜೊತೆ ಇರೋದು ಶ್ರೀ ಬಸವರಾಜ್ ಮುದ್ದಿಗೌಡರ್, ಅವರ ಹೆಸರು, ನಿರ್ದೇಶಕರು, ಟೆಕ್ಸ್ಪರ್ಶ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ. ಸರ್ ನಮಸ್ಕಾರ. ನಾಳೆಯಿಂದ ಶುರುವಾಗ್ತಿರುವಂತಹ ವರ್ಚುವಲ್ ಬೆಂಗಳೂರು ಟೆಕ್ ಸಮಿಟ್, ಮಾನ್ಯ ಅಶ್ವಥ್ ನಾರಾಯಣ ಅವರು ಇದ್ದಾರೆ ಸ್ಟುಡಿಯೋದಲ್ಲಿ. ಯು ಕ್ಯಾನ್ ಗೋ ಹೆಡ್ ಸರ್, ಕೇಳ್ಬೋದು ಅವ್ರಿಗೆ ಪ್ಲೀಸ್. ಸರ್ ನಮಸ್ಕಾರ. ತುಂಬಾ ಒಳ್ಳೆ ಖುಷಿ ಆಯ್ತು. ನಾಳೆ ಬೆಂಗಳೂರು ಟೆಕ್ ಸಮಿಟ್ ನೀವು ಈ ಪ್ಯಾಂಡಮಿಕ್ ಟೈಮ್ ಅಲ್ಲೂ ಬ್ರೇಕ್ ಮಾಡ್ದೇನೆ ಕಂಟಿನ್ಯೂ ಮಾಡ್ತಾ ಇರೋದು ಒಂದು ಒಳ್ಳೆ ವಿಚಾರ. ಅಲ್ಲಿ ಭಾಗವಹಿಸೋರೆಲ್ಲ ವರ್ಚುವಲ್ ವರ್ಲ್ಡ್ಗೆ ಒಗ್ಗಿರೋರೆ, ಸೊ ಹೀಗಾಗಿ ಅದು ಚೆನ್ನಾಗಿ ನಡೀಲಿ ಅಂತ ನಾವು ಆಶಿಸ್ತೀವಿ. ಅಟ್ ದ ಸೇಮ್ ಟೈಮ್ ಕೆಲವೊಂದಿಷ್ಟು ಚೇಂಜಸ್ ಆಗಿದೆ, ಎಸ್ಪೆಷಲಿ IT ಇಂಡಸ್ಟ್ರಿಯಲ್ಲಿ. ನಾವು ಸುಮಾರು ಇದನ್ನ ಟಿಕ್ ಮಾಡಿದೀವಿ, ನ್ಯೂ ನಾರ್ಮಲ್ ಅಂತ ಅನ್ಕೊಂಡಿದೀವಿ. ಈಗ ವರ್ಕ್ ಫ್ರಮ್ ಹೋಮ್ ಆಗ್ಲಿ, ಅಥವಾ ಎಷ್ಟೋ ಜನ ಬೆಂಗಳೂರಲ್ಲೇ ಇಲ್ಲ IT ಇಂಡಸ್ಟ್ರಿದವರು, ಇವಾಗ ಆಚೆ ಹೋಗ್ಬಿಟ್ಟು ಸುಮಾರು ಕೆಲಸ ಮಾಡ್ತಾ ಇದ್ದಾರೆ. ಅವರೆಲ್ಲ ಇನ್ನೂ ಸ್ವಲ್ಪ ಇನ್ಫ್ರಾಸ್ಟ್ರಕ್ಚರ್ಗಾಗಿ ಸ್ವಲ್ಪ ಪರದಾಡುವಂತ ಪರಿಸ್ಥಿತಿ ಇದೆ. ಅದು ಇಂಟರ್ನೆಟ್ ಕನೆಕ್ಟಿವಿಟಿ ಇರ್ಬೋದು, ಅಥವಾ ಪವರ್ ಇಶ್ಯೂಸ್ ಇರ್ಬೋದು, ಇದೆಲ್ಲ. ಸೊ ಈ ಸಮಿಟ್ ಅಲ್ಲಿ ಸರ್ಕಾರ ಆಗ್ಲಿ ಮತ್ತೆ ಸರ್ಕಾರೇತರ ಸಂಸ್ಥೆಗಳಾಗ್ಲಿ ಬೆಂಗಳೂರಿಂದ ಆಚೆಗೆ ಕರ್ನಾಟಕದಲ್ಲಿ IT ಇನ್ಫ್ರಾಸ್ಟ್ರಕ್ಚರ್ ನ ಡೆವಲಪ್ ಮಾಡೋದು, IT ಕಂಪನಿಗಳನ್ನ ಡೆವಲಪ್ ಮಾಡೋದ್ರ ಬಗ್ಗೆ ಸ್ವಲ್ಪ ಚರ್ಚೆ ನಡೆಸಿ ಅದನ್ನ ಇವಾಗ ಕರ್ನಾಟಕದಲ್ಲಿರೋ ಮಂಗಳೂರು ಇರ್ಬೋದು, ಮೈಸೂರು, ಹುಬ್ಳಿ, ಧಾರವಾಡ, ಬೆಳಗಾಂ, ಸೊ ಈ ಕಡೆಗಳಲ್ಲೆಲ್ಲ ಬೆಂಗಳೂರು ತರದ ವ್ಯವಸ್ಥೆ ಕಲ್ಪಿಸ್ಕೊಟ್ರೆ ಕರ್ನಾಟಕನ ಸಮಗ್ರವಾಗಿ ಅಭಿವೃದ್ಧಿ ಮಾಡಕ್ಕೆ ಈ ಇಂಡಸ್ಟ್ರಿಗೆ ಒಂದು ಕೆಪಾಸಿಟಿ ಇದೆ. ಅದರ ಬಗ್ಗೆ ಸರ್ಕಾರ ಗಮನ ಹರಿಸುತ್ತಾ ಅನ್ನೋದು ಕಾನ್ಸೆಪ್ಟ್. ಬಿಯಾಂಡ್ ಬೆಂಗಳೂರು, ಬೆಂಗಳೂರಿನ ವ್ಯಾಪ್ತಿ ಆಚೆಗೆ, ಮುಖ್ಯವಾಗಿ ಇದನ್ನ ಬಿಯಾಂಡ್ ಬ್ಯಾಂಗ್ಳೂರ್ ತಗೊಂಡೋಗ್ಬೇಕು. ಬೆಂಗಳೂರು ಹೊರತುಪಡಿಸಿ ಎಲ್ಲ ಇಡೀ ರಾಜ್ಯ ಉದ್ದಾಗಲದಲ್ಲಿ ಎಲ್ಲ ಕಡೆನೂ IT, BT, ITS ಸರ್ವಿಸಸ್ ಬೆಳಿಬೇಕು ಅನ್ನುವಂಥದ್ದು ಸರ್ಕಾರದ ಸ್ಪಷ್ಟವಾದಂಥ ಒಂದು ನಿಲುವು. ಈ ದಿಕ್ಕಿನಲ್ಲಿ ಸತತವಾಗಿ ಹಲವಾರು ಪ್ರಯತ್ನ ನಡೆದಿದೆ, ಆದರೆ ಅಷ್ಟು ಮಟ್ಟಿಗೆ ಫಲಕಾರಿ ಆಗಿಲ್ಲ.
ಈ ಫಲಕಾರಿ ಆಗಬೇಕು ಅಂತ ನಮ್ಮ ಸರ್ಕಾರದಲ್ಲಿ ಇವತ್ತು ಭಾಳ ಸ್ಪಷ್ಟವಾದಂಥ ಒಂದು ನಿಲುವು ತೊಗೊಂಡು ಬಿಯಾಂಡ್ ಬ್ಯಾಂಗ್ಳೂರಿನಲ್ಲಿ ಇವತ್ತು ಇನ್ಸೆಂಟಿವ್ಸು ಇನಿಷಿಯೇಟಿವ್ಸು ಭಾಳಷ್ಟು ಕೊಡ್ತಾ ಇದ್ದೀವಿ. ಅದ್ರ ಜೊತೆಯಲ್ಲೇ ಕೇವಲ ಅಷ್ಟಕ್ಕೆ ಸೀಮಿತ ಆಗಲಿಲ್ಲ, ನಾವು ಒಂದು ವೈಟ್ ಪೇಪರ್ನ ತರ್ತಾ ಇದ್ದೀವಿ, ಟಾಸ್ಕ್ ಫೋರ್ಸನ್ನು ಮಾಡಿದ್ದೀವಿ. ಒಂದು ಟಾಸ್ಕ್ ಫೋರ್ಸ್ ಮೂಲಕ BV ನಾಯ್ಡು ಅವರು, ಪ್ರಶಾಂತ್ ಪ್ರಕಾಶ್ ಅವರು, ಸದ್ಗೋಪಾಲ್, ಇನ್ನಿತರ 2-3 ಸದಸ್ಯರಿದ್ದಾರೆ. ಇವರೆಲ್ಲ ಒಟ್ಟುಗೂಡಿ ರಾಜ್ಯ ಉದ್ದಾಗಲದಲ್ಲಿ ಏನು ಸಮಸ್ಯೆ, ಯಾಕೆ ಇದು ಬೇರೆ ಕಡೆ ಬಹಳಷ್ಟು ಪ್ರಯತ್ನಗಳು ನಡೀತು. ಇನ್ಫೋಸಿಸ್ ಅವರು ಮೈಸೂರಿನಲ್ಲಿ ಮಾಡಿದ್ರು, ಹುಬ್ಳಿಯಲ್ಲಿ ಮಾಡಿದ್ರು, ಮಂಗಳೂರಿನಲ್ಲಿ ಮಾಡಿದ್ರು. ಆ ಕೆಪಾಸಿಟಿ ಮಾಡಿದ್ದಕ್ಕೆ 10%ಗೂ ಕೆಪಾಸಿಟಿ 20% ಕೆಪಾಸಿಟಿನಲ್ಲಿ ಫಂಕ್ಷನ್ ಆಗ್ತಿಲ್ಲ. ಏನಿದು ಸಮಸ್ಯೆಗಳು? ಬೇರೆ ಬೇರೆ ಕಂಪ್ನಿಗಳು ಹೋಗ್ತಾರೆ, ಯಾಕೆ ಅಲ್ಲಿ ನಿಂತ್ಕೊಳ್ತಿಲ್ಲ ಅಂತನ್ನುವಂಥ ಭಾಳಷ್ಟು ಸಮಸ್ಯೆಗಳಿದೆ. ಹಾಗಾಗಿ ಈ ದಿಕ್ಕಿನಲ್ಲಿ ಶಾಶ್ವತವಾಗಿ ಯಾವ ರೀತಿ ಇದನ್ನು ಬಗೆಹರಿಸಬೇಕು ಅಂತ ಒಂದು ಪರಿಹಾರನ ವೈಟ್ ಪೇಪರ್ ತರ್ತಾ ಇದ್ದೀವಿ. ಫಸ್ಟ್ ಟೈಮ್ ಒಂದು ವೈಟ್ ಪೇಪರ್ ತರ್ತಾ ಇರೋದು. ಈ ವೈಟ್ ಪೇಪರ್ನಲ್ಲಿ ಏನು ಕೊರತೆಗಳನ್ನ ನೋಡ್ತಿರೋದು ಅಂತ ಮತ್ತು ಅದ್ರ ಜೊತೆಯಲ್ಲೇ ಪರಿಹಾರನೂ ಸೂಚಿಸುವಂಥದ್ದು ಒಂದು. ಎರಡನೇದು, ಬಿಯಾಂಡ್ ಬ್ಯಾಂಗ್ಳೂರ್ನಲ್ಲೇ ಇವತ್ತು ಟೆಲಿಕಾಂ ಸರ್ವಿಸಸ್ ಬಗ್ಗೆ ಮಾತಾಡಿದ್ದು. ಟೆಲಿಕಾಂ ಸರ್ವಿಸಸ್ಸು ಭಾಳ ಚಾಲೆಂಜಿಂಗ್ ಇದೆ, ಭಾಳ ಸಮಸ್ಯೆ ಇದೆ. ಖಂಡಿತ 2G ಇದೆ ಎಲ್ಲ ಕಡೆ, 2G ಇದೆ, 4G ಎಲ್ಲ ಕಡೆ ಎಕ್ಸ್ಟೆಂಡ್ ಆಗಿಲ್ಲ. ಸೊ ಇದಕ್ಕೇನಾಯಿತು ಅಂದರೆ ಟೆಲಿಕಾಂ ಸರ್ವಿಸಸ್ಸು ಯಾವ ಇಲಾಖೆ ಅಡಿಯಲ್ಲೂ ಇರಲಿಲ್ಲ, ಈಗ ಅದನ್ನು ಸಹ ನಾವು ಅವರು ಟೆಲಿಕಾಂ ಇಂಡಸ್ಟ್ರಿ ಮತ್ತು ISP ಅವರು ನಮಗೆಲ್ಲ ಸಮಸ್ಯೆ ಇದೆ, ಯಾವ ಇಲಾಖೆ ಅಡಿಯಲ್ಲಿ ನಮಗಿಲ್ಲ, ಆಶ್ರಯ ಇಲ್ಲ. ಹಾಗಾಗಿ ನಮಗೆ ಎಲ್ಲರೂ ಒಂದು ಕಡೆ ನಿಮ್ಮ ಡಿಪಾರ್ಟ್ಮೆಂಟ್ ಅಡಿಯಲ್ಲಿ ನೀವು ತಗೊಳ್ಬೇಕು ಅಂತ ಅವ್ರು ಒತ್ತಾಯ ಮಾಡಿದಾಗ ಸನ್ಮಾನ್ಯ ಮುಖ್ಯಮಂತ್ರಿಗಳ ಒಂದು ಗಮನಕ್ಕೆ ತಂದು ತಕ್ಷಣ ಇದು IT-BT ಇಲಾಖೆ ಅಡಿಯಲ್ಲಿ ತಂದು ಇವತ್ತು ಅವ್ರು ಎದುರಿಸ್ತಿರೋಂಥ ಸಮಸ್ಯೆಗಳನ್ನೆಲ್ಲ ನಮ್ಮ ಜೊತೆ ಚರ್ಚೆ ಮಾಡಿದ್ರು. ಆ ಚರ್ಚೆ ಮಾಡಿದಂತೆಲ್ಲ ಸಮಸ್ಯೆನ ಕೈಗೆತ್ಕೊಂಡು ಈಗೇನು ಎಲ್ಲ ಲೋಕಲ್ ಬಾಡೀಸ್ಗೆ ಹೋಗ್ಬಿಟ್ಟು ಅವ್ರು ಪರ್ಮಿಷನ್ ತೊಗೊಳ್ಬೇಕಾಗಿತ್ತು. ಸಾಕಷ್ಟು ವಿಳಂಬ ಆಗ್ತಿತ್ತು, ಸಾಕಷ್ಟು ಅಡೆತಡೆಗಳು ಇರ್ತಿತ್ತು, ಪರ್ಮಿಷನ್ ಸಿಗ್ತಿರ್ಲಿಲ್ಲ, 4-6 ಸಮಸ್ಯೆಗಳನ್ನ ಎದುರಿಸ್ತಿದ್ರು. ಇದನ್ನೆಲ್ಲ ಬಗೆಹರಿಸಲಿಕ್ಕೆ ಈಗ ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ಸಿಸ್ಟಮ್ನ ತಂದಿದ್ದೀವಿ. ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ಸಿಸ್ಟಮ್ನ ಸದ್ಯದಲ್ಲಿ ನೋಟಿಫೈ ಆಗ್ತಿದೆ. ಒಂದು ಕಡೆ ಅರ್ಜಿಯನ್ನು ಕೊಟ್ಟರೆ ಅದು ಯಾವುದೇ ಭಾಗದಲ್ಲಿ ಯಾವುದೇ ಸ್ಥಳದಲ್ಲಿ ಏನೇ ಪರ್ಮಿಷನ್ ಆಗಬೇಕು ಅಂದರೆ ಇಲ್ಲಿಂದನೇ ಪರ್ಮಿಷನ್ ಆಗುತ್ತೆ. ಮತ್ತು ಕೋಆರ್ಡಿನೇಷನ್ ಬಿಟ್ವೀನ್ ವೇರಿಯಸ್ ಡಿಪಾರ್ಟ್ಮೆಂಟ್, ಎನಿ ಅದರ್ ಚಾಲೆಂಜಸ್, ಯಾವುದೇ ಬೇರೆ ಬೇರೆ ಸಮಸ್ಯೆಗಳನ್ನ ಅವ್ರು ಎದುರಿಸ್ತಿದ್ರೆ ಆ ಎಲ್ಲ ಸಮಸ್ಯೆನ ಬಗೆಹರಿಸಲಿಕ್ಕೆ ಮಾಡ್ತಾಯಿದ್ದೀವಿ. ಮೂರನೇದು, ನಾವು ನಮ್ಮ ಗುರಿ ಇದೆ 2025ಕ್ಕೆ ನಾವು $300 ಬಿಲಿಯನ್ ಮಾಡಬೇಕು ಅಂತ. ಈಗ 25% ಆಫ್ ದ ರೆವಿನ್ಯೂ ನಮ್ಮ GSDP ರೆವಿನ್ಯೂ ಡಿಜಿಟಲ್ ಇಂಡಸ್ಟ್ರಿಯಿಂದ ಬರ್ತಿದೆ, 25% ರೆವಿನ್ಯೂ. ಅದನ್ನು ಈಗ ನಮ್ಮ ಟೋಟಲಿ GSDP ಇರೋದೇ $330-340 ಬಿಲಿಯನ್ ಇದೆ. ಸೊ ಅದನ್ನು ನಾವು 2025 $300 ಬಿಲಿಯನ್ ನಾವು ಟಾರ್ಗೆಟ್ನ ಅಚೀವ್ ಮಾಡಬೇಕು. ಮಿನಿಮಮ್ ಇಸ್ 300. ಯಾಕೆ ಅಂತ ನೀವು ಕೇಳ್ಬೋದು. ಭಾರತ ಸರ್ಕಾರ ಡಿಜಿಟಲ್ ಎಕನಾಮಿನೇ $1 ಟ್ರಿಲಿಯನ್ ಇಟ್ಕೊಂಡಿದ್ದಾರೆ. ಸೊ ನಮ್ಮ ಶೇರಿಗೆ ಇರೋವಂಥದ್ದು 40%ವರೆಗೂ ಇದೆ. ಸೊ ನಾವು 40% ಇರೋರು $400 ಬಿಲಿಯನ್ ನಮ್ಮದೇ ಆಗಿರಬೇಕಾ? ಈವನ್ ಲೋಯರ್ ಡೌನ್ ತೊಗೊಂಡ್ರು 300 ಬಿಲಿಯನ್ ಆಗಿರ್ತದೆ. 300 ಬಿಲಿಯನ್ನು ನಮ್ಮ IT ಡಿಜಿಟಲ್ ಇಂಡಸ್ಟ್ರಿನಲ್ಲಿ ಬಂದರೆ ಅದರಲ್ಲಿ $150 ಬಿಲಿಯನ್ ಎಕ್ಸ್ಪೋರ್ಟ್ ಆಗಲಿಕ್ಕೆ ಮಾಡೋವಂಥದ್ದು. ಇನ್ನು 150 ಲೋಕಲ್ ಮಾರ್ಕೆಟ್ನಲ್ಲಿ ಆಗುವಂಥದ್ದು. ಇವಿಷ್ಟು ನೋಡಿದಾಗ 1 ಟ್ರಿಲಿಯನ್ ಮಾರ್ಕೆಟ್ನ ಬೈ 2025 ಅಷ್ಟರಲ್ಲಿ ಒಂದು ರಾಜ್ಯಕ್ಕೆ ಭವಿಷ್ಯ ಇರುವಂಥದ್ದು, ಒಂದು ಅದನ್ನು ಈಡೇರಿಸೋಕ್ಕೆ ಅಚೀವ್ ಮಾಡಲಿಕ್ಕೆ ಕೆಪಾಸಿಟಿ ಇರೋದು ಇಡೀ ದೇಶದಲ್ಲಿ ಒಂದು ರಾಜ್ಯ ಅಂದರೆ ಅದು ಕರ್ನಾಟಕಕ್ಕೆ ಮಾತ್ರ. ಸೊ ಈ ಕರ್ನಾಟಕಕ್ಕೆ ನಮಗಿರೋಂಥ ಅವಕಾಶವನ್ನು ಕೇವಲ ಸೀಮಿತ ಬ್ಯಾಂಗ್ಳೂರಿನಲ್ಲಿ ಆಗಬಾರ್ದು, ನಮ್ಮೆಲ್ಲ ಜನತೆ ಇಡೀ ನಾಡಿನ ಉದ್ದಾಗಲದಲ್ಲಿ ಎಲ್ಲ ಕಡೆನೂ ಈ ತಂತ್ರಜ್ಞಾನ ಆವಿಷ್ಕಾರಗಳು, ಸುಧಾರಣೆ, ಬೆಳವಣಿಗೆ, ಪ್ರಗತಿ ಎಲ್ಲ ಕಡೆ ಕಾಣಬೇಕು. ಅದು ಕಾಣಬೇಕಾದ್ರೆ ಬಿಯಾಂಡ್ ಬ್ಯಾಂಗ್ಳೂರ್ನಲ್ಲಿ ನಾವು ಮಾಡ್ತಾ ಇದ್ದೀವಿ, ಮಾಡಬೇಕು. ಈ ಗುರಿಯನ್ನು ತಲುಪಲಿಕ್ಕೆ ಇವೆಲ್ಲ ಬೇಕು. ಮತ್ತು ಸರ್ವಾನುಮುಖ ಅಭಿವೃದ್ಧಿ ಆಗಬೇಕು ಅಂದರೆ ಎಲ್ಲ ಕ್ಷೇತ್ರದಲ್ಲೂ ಇದು ಆಡುಮುಟ್ಟದ ಸೊಪ್ಪಿಲ್ಲಂತ ರೀತಿ ಆ ದಾರಿಯಲ್ಲಿ ಏನು ತಂತ್ರಜ್ಞಾನ ಇಲ್ಲದ ಜಾಗ ಇರಲ್ಲ, ಸ್ಪರ್ಶ ಮಾಡಿದಂಥ ಜಾಗ ಇರಲ್ಲ. ಯಾವುದೇ ಕೆಲಸ ಇರಲಿ, ಕಡು ಬಡವನಿಂದ ಹಿಡಿದು ಕುಗ್ರಾಮಕ್ಕೆ ಎಲ್ಲರಿಗೂ ಇವತ್ತು ತಂತ್ರಜ್ಞಾನದ ಮೂಲಕನೇ ಎಲ್ಲರಿಗೂ ಸೇವೆ ಸಿಗ್ತಿರೋದು. ಆಧಾರ್ನಲ್ಲಾಗಲಿ, ರೇಷನ್ ಆಗಲಿ, ಅಥವಾ ಬೆನಿಫಿಟ್ಸ್ ಆಗಲಿ, ಪೆನ್ಷನಲ್ಲಾಗಲಿ, ಅಥವಾ ಪೇಮೆಂಟ್ ಮಾಡೋದಾಗಲಿ, ಅಥವಾ ಸರ್ಕಾರಿ ಸೇವೆಗಳಾಗಲಿ, ಸರ್ಟಿಫಿಕೇಟ್ ಆಗಲಿ, ಎಲ್ಲವೂ ಆನ್ಲೈನಲ್ಲೇ ಇದೆ. ಸಕಾಲ ಮೂಲಕನೇ ಎಲ್ಲವನ್ನು ಪಡಿತಾರೆ. ಎನಿಥಿಂಗ್ ಟು ಆಸ್ಕ್ ಬಸವರಾಜ್ ಸರ್? ಸರ್, ಇನ್ನೊಂದು ಚಿಕ್ಕ ಫಾಲೋ ಅಪ್ ಸಜೆಷನ್ ಇಸ್, ಗೌರ್ಮೆಂಟ್ ಕಡೆಯಿಂದ ಒಂದಿಷ್ಟು ಡಿಮ್ಯಾಂಡ್ ಕ್ರಿಯೇಷನ್ ಮಾಡಿದ್ರೆ ಡಿಸ್ಟ್ರಿಕ್ಟ್ಸ್ ಕಡೆಯಿಂದ ಕೆಲವೊಂದು, ಫಾರ್ ಎಕ್ಸಾಂಪಲ್ ಕೃಷಿ ಕಾಲ್ ಸೆಂಟರ್ ಇರ್ಬೋದು, ಅಥವಾ ನಮ್ಮ ಈ ಫಿಶರ್ಮ್ಯಾನ್ಗೆ ಕಾಲ್ ಸೆಂಟರ್ಗಳಿರ್ಬೋದು, ಅದನ್ನೆಲ್ಲಾನು ನಾವು ಬೆಂಗಳೂರಿಂದ ಓಡಿಸ್ಬೇಕು ಅಂತ ರಿಕ್ವೈರ್ಮೆಂಟ್ ಇಲ್ಲ. ಈ ಗೌರ್ಮೆಂಟ್ ಕ್ಯಾನ್ ಆಲ್ಸೋ ಕ್ರಿಯೇಟ್ ಸರ್ಟನ್ ಡಿಮ್ಯಾಂಡ್ ಔಟ್ಸೈಡ್ ಬ್ಯಾಂಗ್ಳೂರ್. ದಿಸ್ ಇಸ್ ಒನ್ ಸಜೆಷನ್ ನಾನು ಕೊಡಕ್ಕೆ ಬಯಸ್ತೀನಿ. ಸೊ ಇಫ್ ಯು ಕ್ಯಾನ್
ನಿಮ್ಮ IT ರಿಕ್ವೈರ್ಮೆಂಟ್ ಏನಿದೆ ಗೌರ್ಮೆಂಟ್ದೇನೆ, ಇಫ್ ಇಟ್ ಕ್ಯಾನ್ ಬಿ ಫುಲ್ಫಿಲ್ಡ್ ಫ್ರಮ್ ಫರ್ಮ್ಸ್ ಅಂಡ್ ಆರ್ಗನೈಸೇಷನ್ಸ್ ಔಟ್ಸೈಡ್ ಬ್ಯಾಂಗ್ಳೂರ್, ಐ ಥಿಂಕ್ ಅದು ಇಲ್ಲಿಂದ ಹೆಲ್ಪ್ ಆಗುತ್ತೆ. ಅದನ್ನೊಂದು ಪಾಲಿಸಿ ಅಂತ ಮಾಡಿಕೊಂಡ್ರೆ ಸರ್ಕಾರದಿಂದ ಇದೇನೋ ಬೆಳೆಯೋಕ್ಕೆ ಅನುಕೂಲ ನೀವು ಮಾಡಿಕೊಟ್ಟಂಗಾಗುತ್ತೆ ಅಂತ ನನಗನ್ಸುತ್ತೆ. ನಮ್ಮ ದೇಶದಲ್ಲಿ ಬಸವರಾಜ್ ಅವರಿಗೆ ನಿಮಗೆ ಗೊತ್ತು, ಪ್ರಾಡಕ್ಟ್ ಡೆವಲಪ್ಮೆಂಟ್ ಆಗಬೇಕು ಅಂದರೆ ಮಲ್ಟಿಪಲ್ ಪ್ರಾಡಕ್ಟ್ಸ್ ಆಗಲಿ, ಒಂದೇ ಸೊಲ್ಯೂಷನಲ್ಲಿ ಮಲ್ಟಿಪಲ್ ಪ್ರಾಡಕ್ಟ್ಸ್ ಆದರೂ ಇರೋ ಯಾವುದೂ ಉಳಿಯೋಲ್ಲ. ಹಾಗಾಗಿ ಒಂದು ಪ್ರಾಡಕ್ಟ್ನ ಬೆಂಬಲ ಕೊಡುವಂಥದ್ದು ಒಂದು ಭಾಗ. ಆದರೆ ನೀವು ಹೇಳ್ದಂಗೆ ಸ್ಥಳೀಯವಾಗಿ ಏನೇನು ಸೊಲ್ಯೂಷನ್ ಬೇಕಾಗಿದೆಯೋ ಲೋಕಲ್ನಲ್ಲೇ ಅದನ್ನು ಪಡೆಯೋದು ರೀತಿಯಲ್ಲಿ ಅಲ್ಲೇ ಎಸ್ಟಾಬ್ಲಿಷ್ಮೆಂಟ್ ಆಗುವಂಥದ್ದು ಒಳ್ಳೆಯದು. ಆ ದಿಕ್ಕಿನಲ್ಲೇ ನಾವು ಎನ್ಕರೇಜ್ಮೆಂಟ್ ಕೊಡುವಂಥದ್ದು ನಾವು ಮಾಡ್ತೀವಿ. ಬಹಳ ಉಪಯುಕ್ತ ಅದು. ಬಸವರಾಜ್ ಸರ್, ಥ್ಯಾಂಕ್ ಯು ಸೋ ಮಚ್. ಒಂದು ಕೆಲವೇ ಕ್ಷಣ ಭಾಗವಹಿಸಿ ಒಂದು ಉಪಯುಕ್ತ ಪ್ರಶ್ನೆಗಳನ್ನು ಕೇಳಿದ್ರಿ. ಇನ್ನು ನೆಕ್ಸ್ಟ್ ಅಫ್ಕೋರ್ಸ್ ನಾನಾಗಲೇ ಒಂದು ಮೆನ್ಷನ್ ಮಾಡಿಬಿಟ್ಟಿದ್ದೆ, ಇಂಜಿನಿಯರಿಂಗ್ ಗ್ರ್ಯಾಜುಯೇಟಿಂದ ಆಚೆ ಬರ್ತಿರ್ತಾರೆ, ಅವ್ರಿಗೆಲ್ಲ ಈ ತಂತ್ರಜ್ಞಾನ ಮೇಳ ಎಷ್ಟರ ಮಟ್ಟಿಗೆ ಸಹಕಾರಿಯಾಗುತ್ತೆ ನಾಲೆಡ್ಜ್ ವೈಸಲ್ಲಿ ಅಂತ. ಜೊತೆಗೆ ಅಫ್ಕೋರ್ಸ್ ದಕ್ಷಿಣ ಭಾರತ ಅಂದಾಗ ಬೆಂಗಳೂರು, ಈ ಕಡೆ ಚೆನ್ನೈ, ಈ ಕಡೆ ಹೈದರಾಬಾದ್ ಒಂದು ದೊಡ್ಡ ಹಬ್ ಪ್ಲೇಸ್ಗಳು. ಆ ಕಾಂಪಿಟೇಷನ್ ಅಂತೂ ನಾವು ಇದ್ದೇ ಇದ್ದೀವಿ, ಅದರಲ್ಲೂ ಮುಂಚೂಣಿಯಲ್ಲಿ ಇರಬೇಕಲ್ಲ. ಅದೆಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತೀವಿ. ಒಂದು ಚಿಕ್ಕ ಬ್ರೇಕ್ ತೊಗೊಂಡ್ಬರ್ತೀನಿ. ಇಟ್ಸ್ ಎ ವೆರಿ ಶಾರ್ಟ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ಬೇಗ ವಾಪಸ್ ಬರ್ತೀನಿ, ಕಾಯ್ತಾ ಇರಿ. ಒಂದು ಟೆಕ್ ಸಮಿಟ್ ನಡೀತಾ ಇದೆ. ಈ ಬಾರಿ 23ನೇ ಆವೃತ್ತಿ, ಆದರೆ ಈ ಬಾರಿ ವರ್ಚುವಲ್ ಆಗಿ ನಡೀತದೆ. ಬಿಕಾಸ್ ಕೊರೋನಾ, ಕೋವಿಡ್-19 ಅನ್ನುವ ಪ್ಯಾಂಡಮಿಕ್ ಸಿಚುವೇಷನ್ನಲ್ಲಿ ದೇಶದಾದ್ಯಂತ ಮತ್ತು ಹಲವಾರು ದೇಶಗಳಿಂದ ಈ ಸಮಿಟಲ್ಲಿ ಭಾಗವಹಿಸ್ತಾ ಇದ್ದಾರೆ. ಎಲ್ಲ ಮಾಹಿತಿಯನ್ನು ಕೂಡ ಡಾಕ್ಟರ್ ಅಶ್ವಥ್ ನಾರಾಯಣ್ ನಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ರು. ಈಗಂತೂ ಹುಡುಗರು ಕಾಯ್ತಾ ಇದ್ದಾರೆ, ತುಂಬ ಜನ ಟೆಕ್ನಿಕಲ್ ಆಗಿ ಎಕ್ಸ್ಪರ್ಟ್ ಇರೋರು, ಕಾಲೇಜಿಂದ ಪಾಸ್ಡ್ ಔಟ್ ಆಗ್ತಿರೋರು, ಓದ್ತಿರೋರೆಲ್ಲ. ಇದು ನಮಗೆ ಹೇಗೆ ಉಪಯೋಗ ಆಗುತ್ತೆ ಅಂತ ಪ್ಲೀಸ್ ಸರ್ ಅವ್ರಿಗೋಸ್ಕರ. ಮುಖ್ಯವಾಗಿ ನಾನು ನಿಮ್ಗೆ ಹೇಳಬೇಕು ಅಂದರೆ, ಉದ್ಯೋಗ ನಿರ್ಮಾಣ ಪ್ರತಿ ವರ್ಷವೂ 5 ಲಕ್ಷ ಬೆಂಗಳೂರಿನಲ್ಲಿ ಡಿಮ್ಯಾಂಡ್ ಇದ್ದೇ ಇದೆ. ಇಡೀ ರಾಜ್ಯದಲ್ಲಿ 5 ಲಕ್ಷ ಉದ್ಯೋಗ ನಿರ್ಮಾಣ ಆಗ್ತಿದೆ. ಅದರಲ್ಲಿ ಹೆಚ್ಚಿನ ಭಾಗವೆಲ್ಲ ಬೆಂಗಳೂರಿನಲ್ಲಿ ಉದ್ಯೋಗ ನಿರ್ಮಾಣ ಆಗ್ತಿರೋವಂಥದ್ದು. ಈ ಉದ್ಯೋಗ ನಿರ್ಮಾಣದಲ್ಲಿ ಸಾಕಷ್ಟು ಅವಕಾಶ ಸಿಗ್ತಿರೋದು ಇದೆ. ಇನ್ನೂ ಅತಿ ಹೆಚ್ಚಾಗಿ ಉದ್ಯೋಗ ಅವಕಾಶ ನಿರ್ಮಾಣ ನಮ್ಮ ಬಿಯಾಂಡ್ ಬ್ಯಾಂಗ್ಳೂರಲ್ಲಿ. ಆ್ಯಕ್ಚುಲಿ ನಿಮಗೆ ಟಾರ್ಗೆಟು ಆಶ್ಚರ್ಯ ಆಗ್ಬಿಡ್ತೀರ, 60 ಲಕ್ಷ ಉದ್ಯೋಗ ನಿರ್ಮಾಣ ಆಗುತ್ತೆ ಅನ್ನೋಂಥ ಒಂದು ಆಶಾಭಾವನೆ ಇದೆ. ಆಶಾಭಾವನೆ ಇದೆ. ಓಕೆ. ಸೊ ಆಶಾಭಾವನೆಯ ಪೂರಕವಾಗಿ ಎಲ್ಲವನ್ನು ಕಾರ್ಯವನ್ನು ಮಾಡಲಿಕ್ಕಾಗುತ್ತೆ. ಮತ್ತು ಇವತ್ತು ಇಂಡಸ್ಟ್ರಿನಲ್ಲಿ ರಿಸರ್ಚು, R&D, ಸರ್ಕಾರ ಇವೆಲ್ಲ ಕೊಲಾಬ್ರೇಷನ್ ಜಾಸ್ತಿ. ಅಕಾಡೆಮಿಯಾ ಒಂದು ಹೈಯರ್ ಲೆವೆಲ್ನಲ್ಲಿ ಆಗುವಂಥದ್ದು. ಇನ್ನು ಬೇಸಿಕ್ ಲೆವೆಲಲ್ಲಿ ಅಕಾಡೆಮಿಯಾದಲ್ಲಿ ಕೊಲಾಬ್ರೇಷನ್ ಜಾಸ್ತಿ ಮಾಡ್ತಿದ್ದೀವಿ. ಈ ಕೊಲಾಬ್ರೇಷನ್ನ ಮಾಡಲಿಕ್ಕೆ ಇವತ್ತು ಒಂದು ಇಂಡಸ್ಟ್ರಿ ರೆಡಿ, ಅಥವಾ ಗುಣಮಟ್ಟದ ಶಿಕ್ಷಣ, ಗುಣಮಟ್ಟದ ಕಲಿಕೆ, ಅಥವಾ ಅವನಲ್ಲಿ ಪರಿಣಿತಿಯನ್ನು ಹೆಚ್ಚಿಸುವಂಥದ್ದು, ಆ್ಯಟಿಟ್ಯೂಡ್ ಮತ್ತು ಪ್ರಾಕ್ಟಿಕಲ್ ಲರ್ನಿಂಗ್, ಕ್ರಿಟಿಕಲ್, ನನಗೆ ಗೊತ್ತಿರಬೇಕು ನನ್ನ ಯೋಗ್ಯತೆ ಎಷ್ಟಿದೆ, ನಾನು ಎಲ್ಲಿದ್ದೀನಿ, ವೇರ್ ಐ ಸ್ಟ್ಯಾಂಡ್ ಅನ್ನೋದು ರಿಕ್ವೈರ್ಮೆಂಟ್ ಇಂಡಸ್ಟ್ರಿದೇನು, ನನ್ನ ಸ್ಟ್ಯಾಂಡರ್ಡ್ ಏನು ಅಂತ ಬರಬೇಕು. ಸೊ ಅದು ಅರ್ಥ ಆಗೋದು ಯಾವಾಗ, ಈ ಥರ ಎಕ್ಸ್ಪೋಜರ್ ಆದಾಗ. ಸೊ ಇದರಲ್ಲಿ ಇವತ್ತು ನಾವು ಹೆಚ್ಚಿನ ರೀತಿ ಇವತ್ತು ಇಂಡಸ್ಟ್ರಿಗಳನ್ನೆಲ್ಲ ವಿದ್ಯಾರ್ಥಿಗಳಿಗೆ ನಿಮ್ಮ ಇಂಡಸ್ಟ್ರಿನಲ್ಲಿ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಡೋ ಮೂಲಕ ಇವರಲ್ಲೂ ಸಾಕಷ್ಟು ಎಕ್ಸ್ಪೋಜರ್ ಆಗುತ್ತೆ. ಉತ್ತಮ ವ್ಯಕ್ತಿ ಅಥವಾ ಉತ್ತಮ ಕಲಿಕೆ ಎಲ್ಲವೂ ಪಡೀಲಿಕ್ಕೆ ಸಾಧ್ಯವಾಗುತ್ತೆ. ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ನ್ಯಾಷನಲ್ ಎಜುಕೇಷನ್ ಪಾಲಿಸಿನಲ್ಲಿ ಇದಕ್ಕೆ ಭಾಳಷ್ಟು ಎಂಫಸಿಸ್ ಮಾಡುವಂಥದ್ದಿದೆ. ಸೊ ಏನೋ ಒಂದು ಥಿಯರಿಟಿಕಲಿ ಒಂದು ಡಿಗ್ರಿ ಪಡೆಯೋದು, ಒಂದು ಕಾಲೇಜ್ನಲ್ಲಿ ಇರೋದು ಇದಲ್ಲ. ಅವನು ಒಬ್ಬ ವಿದ್ಯಾರ್ಥಿ ಆಗಿರೋನು 365 ದಿನವೂ ಕಲಿಕೆಗೆ ತಗೋಬೇಕು. ವೆಕೇಷನು, ಬ್ರೇಕು, ಆರಾಮು, ಜಾಲಿ, ಸ್ಮಾಲ್ ಪ್ರಯಾರಿಟಿ ಇರಬೇಕು ಅಷ್ಟೇ ಹೊರತು ಮೋಸ್ಟ್ ಇಂಪಾರ್ಟೆಂಟ್ ಪ್ರಯಾರಿಟಿ ಓನ್ಲಿ ಫಾರ್ ಇಸ್ ಎಕ್ವಿಪಿಂಗ್, ಗೆಟಿಂಗ್ ಹಿಮ್ಸೆಲ್ಫ್ ಗೇರ್ಡ್ ಅಪ್ ಫಾರ್ ದ reality and challenge and requirement of an industry, or his aspiration, or his dream, or an industry, or his place of work, or as an entrepreneur, ಏನೇ ಆಗಿರ್ಬೋದು. ಇಷ್ಟಕ್ಕೂ ತಯಾರಿ ಆಗಲಿಕ್ಕೆ ಬೇಕಾಗಿರೋಂಥ ಸಿದ್ಧತೆಗೆ ಪೂರಕವಾಗಿ ಕನೆಕ್ಟನ್ನು ಮಾಡ್ತಾ ಇದ್ದೀವಿ. ಒಂದು ಇಂಟರ್ವ್ಯೂನಾಗ ಒಂದು ಪ್ರಶ್ನೆ ಕೇಳ್ತೀನಿ ಸರ್, ಇದು ಪೂರಕವಾಗಿಯೇ. ನೀವು ಹೇಳಿದ್ರೆ ಉದ್ಯೋಗ ಸೃಷ್ಟಿಯನ್ನು ಮಹತ್ವಾಕಾಂಕ್ಷೆ ಇಟ್ಕೊಂಡಿದ್ದೀವಿ ನಾವು ಅಂತ. ಜನಸಾಮಾನ್ಯರಿಗೆ ಯಾವಾಗಲೂ ಅನಿಸ್ಬಿಡುತ್ತೆ, ಜನರಲ್ ಆಗಿ ಹೇಳ್ತೀನಿ ಇದನ್ನು, ಅಂದರೆ ತಂತ್ರಜ್ಞಾನ ಬೆಳೀತಾ ಇದೆ ಅಂದಾಗ ಒಂದು ಬೆರಗುಗಳಿಂದ ನೋಡ್ತೀವಿ. ಆದರೆ ಇನ್ನೊಂದು ಕಡೆ ಭಯ ಇರೋದು, ತಂತ್ರಜ್ಞಾನ ಬೆಳೆದಂಗೆಲ್ಲ ಉದ್ಯೋಗ ಕಡಿಮೆ ಆಗೋಗುತ್ತೆ ಅನ್ನೋದು ಒಂದು ಭಯ ಇದೆ ಸರ್. ಈ ನಿಟ್ಟಿನಲ್ಲಿ ಈ ಬೆಂಗಳೂರು ತಂತ್ರಜ್ಞಾನ ಸಮ್ಮೇಳನದಲ್ಲಿ ಏನೆಲ್ಲ ಅವಕಾಶಗಳು ತೆರೆದುಕೊಳ್ಳುತ್ತೆ ಸರ್? ಸರ್, ಇದು ತಂತ್ರಜ್ಞಾನ ನಿಮ್ಗೆ ಗೊತ್ತಿದ್ದ ಹಾಗೆ ನಿಂತು ನೀರಲ್ಲ. ಹೊಸ ಹೊಸ ಆವಿಷ್ಕಾರಗಳಾಗ್ತಿರ್ತದೆ, ಬೆಳೀತಾನೆ ಇರುತ್ತೆ. ನಾವು ಮಾಡ್ತಿರೋ ವೃತ್ತಿಗಳು ಯಾವುದೂ ನಿಂತು ಹೋಗಲ್ಲ ಸರ್. ಕೆಲವು ಕಡೆ ಈ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ನಲ್ಲಿ ಕೆಲವು ಕಡೆ ರಿಪೀಟೆಡ್ ವರ್ಕ್ ಏನಿರ್ತವೋ, ಈ ರಿಪಿಟೇಟಿವ್ ವರ್ಕ್ ಎಲ್ಲೆಲ್ಲಿ ಇರ್ತವೋ ಅಂಥವನ್ನೆಲ್ಲ ಅಂಥವು ಕಡಿಮೆ ಆಗುತ್ತೆ. ಬಟ್ ಒಂದು ಕಡೆ ಬಾಕ್ಲು ಮುಚ್ಚಿರೋ 5 ಬಾಕ್ಲು ತೆಗೆಯುತ್ತೆ. ಸೊ ಅಷ್ಟೊಂದು ಓಪನಿಂಗ್ಸ್ ಇರುತ್ತೆ. ಒಂದಕ್ಕೊಂದು ಬ್ಯಾಕ್ ಆ್ಯಂಡ್ ಸರ್ವಿಸಸ್, ಒಂದಕ್ಕೊಬ್ರಿಗೆ ಅವಶ್ಯಕತೆಗಳು, ಒಬ್ರಿಗೊಬ್ರು ಕ್ವಾಲಿಟಿ ಲೈಫ್. ಈ ಕ್ವಾಲಿಟಿ ಲೈಫ್ನಲ್ಲಿ ನಿಮಗೆ ಸ್ಪೆಂಡಿಂಗಿಗೆ ಕೆಪಾಸಿಟಿ ಇರ್ತದೆ.
ಇವತ್ತು ನಿಮ್ಮನ್ನ ತೊಗೊಂಡ್ರೆ ಒಂದು ಟೂರಿಸಮ್ ಮತ್ತು ಲೀಜರ್ ಟೈಮ್ ಅವ್ನು ತೊಗೊಂಡ್ರೆ ಟೂರಿಸಮ್ ಅಥವಾ ಹಾಸ್ಪಿಟಾಲಿಟಿ ಇಂಡಸ್ಟ್ರಿನೇ ಈಗೇನು ಒಂದು 5% ಇದ್ದರೆ ಅದು ಇಟ್ ವಿಲ್ ಗ್ರೋ ಟು 50% ಸರ್. ಸಂಪಾದನೆ ಮಾಡಿದೆಲ್ಲ ಖರ್ಚು ಮಾಡಲೇಬೇಕಲ್ಲ ಸರ್. ಡಿಸ್ಟ್ರೆಸ್ ಆಗಬೇಕು ಅಥವಾ ರಿಜಿನೇಟ್ ಆಗಬೇಕು ಅಥವಾ ಕಾಲ ಕಳೆಯಬೇಕು, ಸಂತೋಷ ಪಡಬೇಕು, ಓಡಾಡಬೇಕು, ನಮ್ಮ ನಾಡು ನೋಡಬೇಕು, ಖರ್ಚು ಮಾಡಲಿಕ್ಕೆ ಶಕ್ತಿ ಇದೆ, ಇವೆಲ್ಲವೂ ಆಗೋಕ್ಕೆ ಪ್ರಾರಂಭ ಆಗುತ್ತೆ. ಸೊ ಈ ರೀತಿ ಹಲವಾರು ದಿಕ್ಕಿದೆ. ಗುಣಮಟ್ಟ ಹೆಚ್ಚಿಸ್ಕೊಳ್ಳೋಕ್ಕೆ, ಉದ್ಯೋಗ ನಿರ್ಮಾಣ ಮಾಡಲಿಕ್ಕೆ ಹಣ ಬರಬೇಕಲ್ಲ ಸರ್. ಹೆಚ್ಚೆಚ್ಚು ಮನಿ ಶುಡ್ ಜನರೇಟ್, ಮನಿ ಶುಡ್ ಬಿ ಸ್ಪೆಂಡಿಂಗ್ ಕಮ್ಮಿ ಕೆಪಾಸಿಟಿ ಬೇಕು, ಕನ್ಸಂಪ್ಷನ್ ಕೆಪಾಸಿಟಿ ಬೇಕು, ಕನ್ಸ್ಯೂಮ್ ಆಗ್ತದೆ. ಇವತ್ತು ಹೆಚ್ಚೆಲ್ಲ ನಾವು ತಯಾರು ಮಾಡಿದೆಲ್ಲ ಬೇರೆ ಬೇರೆಯವ್ರಿಗೆ ಎಕ್ಸ್ಪೋರ್ಟ್ ಅನ್ನೋ ಆಗ್ತಾ ಇರುತ್ತೆ. ಹಾಗೆ ಇವಾಗ ನಾವು ಆ ಸೆಲ್ಫ್ ಸಫಿಷಿಯನ್ಸಿ, ಸೆಲ್ಫ್ ಕನ್ಸಂಪ್ಷನು ಜಾಸ್ತಿ ಆಗುತ್ತೆ. ಇದೆಲ್ಲ ಆಗೋದು ಯಾವಾಗ ಅಂದರೆ ಎಕನಾಮಿ, ರೆವಿನ್ಯೂ, ಅರ್ನಿಂಗ್ಸ್ ಎಲ್ಲ ಜನ್ರೇಟ್ ಆಗ್ತಿದ್ದಂಗೆ. ಅದು ಆಗಲಿಕ್ಕೆ ಪೂರಕವಾಗಿ ಇಂಥವು ಆವಿಷ್ಕಾರಗಳು ನಮಗಂತೂ ಎಲ್ಲ ಕ್ಷೇತ್ರದಲ್ಲೂ ಓಪನಿಂಗ್ ಸಿಗ್ತಿದೆ. ಇವತ್ತು ಎಲ್ಲ ಕ್ಷೇತ್ರದಲ್ಲೂ ಓಪನಿಂಗ್ ಸಿಗ್ತಿದೆ. ಬೇರೆ ಬೇರೆ ರಾಜ್ಯಗಳು, ದೇಶಗಳು ದೇ ಹ್ಯಾವ್ ಟು ಎವಾಲ್ವ್ ಓವರ್ ದ ಟೈಮ್. ನಮಗೆ ಈ ವೇಗಗಳಲ್ಲಿ ಫಾಸ್ಟ್ ಟ್ರ್ಯಾಕ್ನಲ್ಲಿ ನಾವು ಒಂಥರ ಎಲ್ಲಿಂದನೂ ಫಾಸ್ಟಾಗಿ ಕನೆಕ್ಟ್ ಆಗೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಇದನ್ನು ಅಡಾಪ್ಟ್ ಮಾಡಲಿಕ್ಕೆ ಸಿಗ್ತಿದೆ. ಸೊ ಇದೆಲ್ಲ ಭಾಳಷ್ಟು ಉಪಯೋಗ ಆಗ್ತಿದೆ. ಮತ್ತು ಇಂಜಿನಿಯರಿಂಗ್ ಮತ್ತು ಗ್ರ್ಯಾಜುಯೇಟ್ಸ್ಗಳು ಇಷ್ಟು ಜನ್ರೇಟ್ ಆಗ್ತಿರೋದು ಅಥವಾ ಸೇರ್ತಿರೋರಿಗೆಲ್ಲ ಉತ್ತಮ ಭವಿಷ್ಯವನ್ನು ರೂಪಿಸಲಿಕ್ಕೆ ಇದೆಲ್ಲ ಭಾಳ ಪೂರಕವಾಗಿರ್ತದೆ. ಈ ಒಂದು ಸಂಪನ್ಮೂಲ ಆಧಾರಿತವಾಗಿ ನಮ್ಮ ರಾಜ್ಯಕ್ಕೆ ಉತ್ತಮ ಭವಿಷ್ಯನೂ ಸಹ ಆ ಮೂಲಕ ಇದೆ ಅಂತ. ಲೆಟ್ಸ್ ಗೋ. ಒಬ್ರು ಲೈವಲ್ಲಿ ನಮ್ಮ ಜೊತೆ ಇನ್ನೊಂದು ಪ್ರಶ್ನೆ ಕೇಳೋಕೆ ತಯಾರಾಗಿದ್ದಾರೆ. ಅವ್ರ ಹೆಸರು ದಿವ್ಯಾ ಚಂದ್ರಾಧರ್ ಅಂತ, CEO ಬಯೋ ಎಜಿಲ್ ಥೆರಪೆಟಿಕ್ಸ್ ಅನ್ನುವಂಥ ಒಂದು ಸಂಸ್ಥೆ ಮೂಲಕ. ದಿವ್ಯಾ ಚಂದ್ರಾಧರ್, ನಮಸ್ಕಾರ ಮೇಡಮ್. ಮಾನ್ಯ ಉಪಮುಖ್ಯಮಂತ್ರಿಗಳಿದ್ದಾರೆ, ಪ್ಲೀಸ್ ಗೋ ಹೆಡ್, ಪ್ರಶ್ನೆ ಕೇಳ್ಬೋದು ಅವ್ರ ಜೊತೆ. ಫಸ್ಟ್ ಆಫ್ ಆಲ್ DCM ಸರ್ಗೆ ಕಂಗ್ರ್ಯಾಚುಲೇಷನ್ಸ್. ಟೆಕ್ ಸಮಿಟ್ ಅನ್ನೋದು ತುಂಬಾ ಒಳ್ಳೆ ಒಂದು ಕಾನ್ಸೆಪ್ಟ್. ನಾನು ಪ್ರತಿಯೊಂದು ಟೆಕ್ ಸಮಿಟ್ ನು ಅಟೆಂಡ್ ಮಾಡಿದ್ದೀನಿ. ನಾನು ಮುಂಚೆ ವರ್ಷದಿಂದ ತುಂಬಾ ನೆಟ್ವರ್ಕಿಂಗ್ ಆಗ್ಲಿ, ಈ ಅವಾರ್ಡ್ ಫಂಕ್ಷನ್ಸ್ ಆಗ್ಲಿ, ಎಲಿವೇಟ್ 111 ಅಂತ ಒಂದು ಪ್ರೋಗ್ರಾಮ್ ಮಾಡೋರು, ತುಂಬಾ ಒಳ್ಳೆ ಪ್ರೋಗ್ರಾಮ್. ಸ್ಟಾರ್ಟ್ಅಪ್ ಹೊಸ ಕಾನ್ಸೆಪ್ಟ್ಸ್ ಗೆಲ್ಲ ಆಲ್ಮೋಸ್ಟ್ 40 lakhs 50 lakhs ನಾನ್ ರಿಫಂಡಬಲ್ ಫಂಡ್ಸ್ ಕೊಡೋರು. ಸೊ ತುಂಬಾ ಒಳ್ಳೆ ಒಳ್ಳೆ ವಿಷಯಗಳು ಮಾಡಿದೀರಾ. ಈ ಟೆಕ್ ಸಮಿಟ್ ಅಲ್ಲಿ ಅವಾರ್ಡ್ ಫಂಕ್ಷನ್ಸ್ ಇರುತ್ತೆ, ಒಳ್ಳೆ ಸ್ಟಾರ್ಟ್ಅಪ್, ಒಳ್ಳೆ ವುಮೆನ್ ಆಂಟ್ರಪ್ರಿನರ್, ಇದೆಲ್ಲ ತುಂಬಾ ಚೆನ್ನಾಗಿ ಮಾಡ್ತಾ ಇದೆ. ಬಟ್ ನಮ್ಗೆ ನಾನು ಒಂದು ಸ್ಟಾರ್ಟ್ಅಪ್ ಕಂಪನಿ ಓನರ್ ಆಗಿ ನಮ್ಗೆ ಕೆಲವೊಂದು ನಿರೀಕ್ಷೆ ಇರುತ್ತೆ ಸರ್ಕಾರದಿಂದ. ಅದ್ರ ಬಗ್ಗೆ ನಾನ್ ಸ್ವಲ್ಪ ಹೇಳಕ್ ಇಷ್ಟಪಡ್ತೀನಿ. ಫಸ್ಟ್ ಆಫ್ ಆಲ್ ಇವಾಗ ಕೋವಿಡ್ ಪ್ರೋಸೆಸ್ ನಡೀತು, ಕೋವಿಡ್ ಎಲ್ಲ ನಡೀತು, ಟೆಂಡರಿಂಗ್ ಪ್ರೋಸೆಸ್ ನಡೀತು. ಇಲ್ಲಿ ಸ್ವಲ್ಪ ಸ್ಟಾರ್ಟ್ಅಪ್ಸ್ಗೆ ಮತ್ತೆ MSME ರಿಜಿಸ್ಟರ್ಡ್ ಕಂಪ್ನೀಸ್ಗೆ ಸ್ವಲ್ಪ ಹೆಚ್ಚು ಒತ್ತು ಕೊಡ್ಬೇಕಿತ್ತು ಅನ್ನೋದು ನನ್ನ ಒಂದು ನಿರೀಕ್ಷೆ ಇದೆ. ಇನ್ ಫ್ಯೂಚರ್ ಎಲ್ಲ ಆಗ್ಲಿ, ಅಟ್ಲೀಸ್ಟ್ MSME ಕಂಪ್ನಿಗಳಿಗೆ ಸ್ವಲ್ಪ ಟ್ಯಾಕ್ಸ್ ಎಕ್ಸೆಂಪ್ಷನ್ಸ್ ಆಗ್ಲಿ. ಆಮೇಲೆ ಇವಾಗ EMDs, ಯಾವುದೇ ಟೆಂಡರ್ ಇರ್ಲಿ, EMDs ವೆರಿ ಹೈ EMDs ಮತ್ತೆ ಸೆಕ್ಯೂರಿಟಿ ಡೆಪಾಸಿಟ್ಸ್, ಇದೆಲ್ಲ ಸಣ್ಣ ಸಣ್ಣ ಕಂಪ್ನಿಗಳಿಗೆ ಒದಗಿಸಕ್ಕಾಗಲ್ಲ. ಅವಾಗ ದೊಡ್ಡ ದೊಡ್ಡ ಟೆಂಡರ್ಗಳಿಗೆ ಪಾರ್ಟಿಸಿಪೇಟ್ ಮಾಡಕ್ಕೆ ಅವ್ರಿಗೆ ಕಷ್ಟ ಆಗುತ್ತೆ. ಈ ತರ ಕೆಲವೊಂದು ಚಾಲೆಂಜಸ್ ಆಸ್ ಎ ಸ್ಟಾರ್ಟ್ಅಪ್ ಕಂಪ್ನಿ ನಾವು ಇದ್ ಮಾಡ್ತಾ ಇದೀವಿ. ಇದನ್ನೆಲ್ಲ ಸ್ವಲ್ಪ ರಿಲ್ಯಾಕ್ಸೇಷನ್ ಮಾಡ್ಬೇಕಾಗತ್ತೆ ಸ್ಟಾರ್ಟ್ಅಪ್ ಕಂಪ್ನೀಸ್ಗೆ ಅನ್ನೋದು ನನ್ನ ಒಂದು ಕೋರಿಕೆ. ಆಮೇಲೆ ಮೋನೋಪಲಿ ಆಗ್ಬಾರ್ದು. ಎಲ್ಲ ಬರೀ ದೊಡ್ಡ ಕಂಪ್ನಿಗಳೇ, ದೊಡ್ಡವ್ರು ರಿಚ್ ಬಿಕಮ್ಸ್ ರಿಚರ್, ಪೂರ್ ಬಿಕಮ್ ಪೂರ್ ಅನ್ನಂಗೆ ದೊಡ್ಡ ಕಂಪ್ನಿಗಳು ದೊಡ್ಡದಾಗಿ ಬೆಳೀತಾ ಇರ್ತಾರೆ, ಚಿಕ್ಕ ಕಂಪ್ನಿಗಳು ಚಿಕ್ಕ ಪ್ರಾಜೆಕ್ಟ್ಸ್ ಮಾಡ್ಕೊಂಡು ಚಿಕ್ಕದಾಗಿ ಹಂಗೆ ಇರ್ತಾರೆ. ಇದನ್ನ ನಾವು ಬೇರ್ಪಡಿಸ್ಬೇಕು ಅನ್ನೋದು, ಇದಕ್ಕೆ ಏನಾದ್ರೂ ಒಂದು ಸೊಲ್ಯೂಷನ್ ತಗೊಂಡ್ಬರ್ಬೇಕು ಅನ್ನೋದು ನನ್ನ ನಿರೀಕ್ಷೆ. ಹಾಗೂ ನಮ್ಮ ಯೂತ್ ಅಲ್ಲಿ ಒಳ್ಳೊಳ್ಳೆ ಐಡಿಯಾಲಜೀಸ್ ಇದೆ. ಆ ಐಡಿಯಾಲಜೀಸ್ಗೆ ಗೌರ್ಮೆಂಟ್ ಇಂದ ಏನಾದ್ರು ಫಂಡಿಂಗ್, ಗೌರ್ಮೆಂಟ್ ಇಂದ ಒಂದು ಬೋರ್ಡ್ ತರ ಪ್ರಿಪೇರ್ ಮಾಡಿ ಆ ಐಡಿಯಾಲಜೀಸ್ ನ ಎವ್ಯಾಲ್ಯೂಯೇಟ್ ಮಾಡಿ ಅವ್ರಿಗೆ ಫಂಡ್ ಮಾಡಿ, ಬೇಕಾದ್ರೆ ಗವರ್ಮೆಂಟ್ ಆಫ್ ಕರ್ನಾಟಕ ಸ್ವಲ್ಪ ಶೇರ್ಸ್ ತಗೊಳ್ಳಿ. ಇವಾಗ ಕೇರಳ ಮಾಡ್ಯೂಲ್ ಅಲ್ಲಿ ಏನ್ ಮಾಡ್ತಾರೆ ಗೊತ್ತಾ, ಕೆಲವೊಂದು ಕಂಪನೀಸ್ ಕೇರಳ ಗವರ್ಮೆಂಟ್ ಅಲ್ಲಿ ಕೆಲವೊಂದು ಶೇರ್ಸ್ ಇರುತ್ತೆ, ಪ್ರೈವೇಟ್ ಅವ್ರ ಹತ್ರ ಕೆಲವು ಶೇರ್ಸ್ ಇರುತ್ತೆ. ಒಳ್ಳೆ ಐಡಿಯಾಲಜೀಸ್ಗೆ ಗವರ್ಮೆಂಟ್ ಇನ್ವೆಸ್ಟ್ ಮಾಡಿ ಅವರು ಶೇರ್ ತಗೊಂಡು ಮುಂದೆ ಆ ಕಂಪ್ನಿ ರೆವೆನ್ಯೂ ಜನರೇಟ್ ಆಗಕ್ ಸ್ಟಾರ್ಟ್ ಆದಾಗ ಅವರು ರೆವೆನ್ಯೂ ಶೇರ್ ಮಾಡ್ಕೋತಾರೆ. ಈ ತರ ಮಾಡೆಲ್ಸ್ ನಮ್ಮ ಕರ್ನಾಟಕದಲ್ಲೂ ಯಾಕೆ ಬರ್ತಾ ಇಲ್ಲ? ಈ ತರ ಎಲ್ಲ ಮಾಡಿದ್ರೆ ವಿ ಕ್ಯಾನ್ ಆಲ್ಸೋ ಥಿಂಕ್ ಇನೋವೇಟಿವ್ಲಿ ಔಟ್ ಆಫ್ ದ ಬಾಕ್ಸ್ ಅನ್ನೋದೊಂದು ನನ್ನದೊಂದು ರಿಕ್ವೆಸ್ಟ್. ಲೆಟ್ಸ್ ಸಿ ದಿವ್ಯಾಜಿ, ಥ್ಯಾಂಕ್ ಯು. ಅದಕ್ಕೆ ಉಪಮುಖ್ಯಮಂತ್ರಿಗಳು ಆನ್ಸರ್ ಕೊಡ್ತಾರೆ. ಪ್ಲೀಸ್ ಸರ್, ಗೋ ಹೆಡ್. ದಿವ್ಯರು ಸಮಗ್ರವಾಗಿ ಎಲ್ಲ ವಿಚಾರವನ್ನು ಮಂಡಿಸಿದ್ದಾರೆ ಮತ್ತು ಅವರು ಉತ್ತಮವಾಗಿ ಸಾಧನೆಯನ್ನು ಮಾಡಿದ್ದಾರೆ. ಹೆಚ್ಚಿನ ಪ್ರಗತಿ, ICMRನ ಎಲ್ಲ ರೆಕಗ್ನಿಷನ್ ತೊಗೊಂಡು ಒಳ್ಳೊಳ್ಳೆ ಪ್ರಾಡಕ್ಟ್ಸ್ನ ಡೆವಲಪ್ ಮಾಡಿದ್ದಾರೆ ಮತ್ತು ಎಲಿವೇಟಿನ ಮೂಲಕನೂ ಅವರಿಗೆ ಫಂಡಿಂಗ್ ಆಗಿದೆ. ದಿವ್ಯ ಅವ್ರಿಗೆ ಗೊತ್ತು, ಎಲಿವೇಟ್ ನಮ್ಮ ರಾಜ್ಯದಷ್ಟು ಏನೊಂದು ಗ್ರ್ಯಾಂಟ್ ಮನಿ ಕೊಡುವಂಥದ್ದು ಯಾವ ರಾಜ್ಯದಲ್ಲೂ ಕೊಡ್ತಿಲ್ಲ. ಯಾವ ರಾಜ್ಯದಲ್ಲೂ ಇಂಥ ಯಶಸ್ವಿಯಾದಂಥ ಒಂದು ಗ್ರ್ಯಾಂಟ್ ಕಾನ್ಸೆಪ್ಟ್
ಗ್ರಾಂಟ್ ಕೊಡೋಂಥ ಕಾನ್ಸೆಪ್ಟ್ ಎಲ್ಲೂ ಇಲ್ಲ. ಯಶಸ್ವಿಯಾಗಿದೆ, ನಮ್ಮದೇ ಭಾಳ ಚೆನ್ನಾಗಿ ಹೋಗ್ತಿರೋದು. ಬಟ್ ಅವ್ರು ಹೇಳಿದಾಗೆ ಇನ್ನೊಂದು ಹೆಚ್ಚಿನ ರೀತಿ ಬಂಡವಾಳ, ಹಣಕಾಸಿನ ಸಹಾಯ ಸಹಕಾರ ಸೀಡ್ ಕಂಪ್ನೀಸ್ಗಳಿಗೆ ಮೆಚೂರ್ ಆದಮೇಲೆ ಎಲ್ಲರೂ ಬರ್ತಾರೆ. ಮೆನ್ಷನ್ ಮಾಡಿದ್ರು ಅಲ್ಲೆಲ್ಲ ಮಾಡಿದ್ದೀವಿ, ಹೌದು. ಈಗ ಮಾಡಿದ್ವಿ. ಎಲಿವೇಟ್ ನಮ್ದೇನು ಬಿಟ್ಟರೆ ಯಶಸ್ವಿಯಾಗಿ ಈ ರೀತಿ ಬೇರೆ ಎಲ್ಲೂ ಇಲ್ಲ. ಗ್ರಾಂಟ್ ಕೊಟ್ಬಿಡ್ತೀವಿ. ಈ ಕೇರಳದಲ್ಲಿ ಇನ್ವೆಸ್ಟ್ಮೆಂಟ್ನಲ್ಲಿ ಕೊಡ್ತಾ ಇದ್ದಾರೆ, ಅದೇ ಶೇರ್ಸ್ ಅವ್ರು ತಗೊಳ್ತಾರೆ. ನಾವು ಯಾವುದನ್ನು ಇದನ್ನು ಕೊಟ್ಟಿಲ್ಲ. ನಾವು ಮಾಡಿರೋ ಆಲ್ಮೋಸ್ಟ್ ಎಲಿವೇಟ್ ಎಲ್ಲವೂ ಯಶಸ್ವಿಯಾಗಿದೆ. ಅದನ್ನು ಮಾಡ್ಲಿ ತಪ್ಪೇನು ಅಂತ ಅವ್ರು ಅಲ್ಲೆಲ್ಲ ಮಾಡ್ಬೋದು, ಅಲ್ಲೆಲ್ಲ ಮಾಡ್ಬೋದು. ಇದನ್ನ ನಾವು ಕೊಡ್ತಿರೋದೇ ಗ್ರಾಂಟು ಫ್ರೀಯಾಗಿ ಕೊಟ್ಬಿಟ್ಟಿದ್ದೀವಿ. ಆ್ಯಕ್ಚುಲಿ ನಾವು ವಾಪಸ್ ಪಡ್ಕೊಳ್ಳೋಂಥದ್ದು ಮಾಡ್ಬೋದು. ನಾವೇನು ಅಂದರೆ ಈ ಗ್ರಾಂಟ್ ಇನ್ವೆಸ್ಟ್ಮೆಂಟ್ ಥರ ಮಾಡಿದ್ರೆ ನಮ್ಮ ದುಡ್ಡು ಇನ್ನೂ ಹೆಚ್ಚಾಗಿ ವಾಪಸ್ ಬರುತ್ತೆ. ಯಾಕೆಂದರೆ ಈ ಕಂಪ್ನಿಗಳೆಲ್ಲ, ಹೆಚ್ಚಿನ ಕಂಪ್ನಿಗಳೆಲ್ಲ ಯಶಸ್ವಿ ಆಗೇ ಆಗುತ್ತೆ. 50% ಅಂತೂ ಕ್ಲಿಕ್ ಆಗೇ ಆಗುತ್ತೆ. 50% ಕ್ಲಿಕ್ ಆದ್ರೂ ಬರೋಂಥ ದುಡ್ಡು ಲೆಕ್ಕ ಹಾಕ್ಕೊಂಡ್ರೆ ನಾವು ಹಾಕಿದ್ಕಿಂತನೂ 10 ರೂಪಾಯಿ ಜಾಸ್ತಿನೇ ಬರ್ತದೆ. ಸೊ ಆ ಮಟ್ಟಕ್ಕೆ ಹೋಗುತ್ತೆ. ಇದನ್ನು ಯಾವುದನ್ನು ಇದುವರೆಗೂ ಮಾಡಿಲ್ಲ. ಇನ್ನು ಮುಂದಕ್ಕೆ ಈ ದಾರಿನಲ್ಲಿ ತೊಗೊಂಡೋಗ್ಬೇಕು, ಇನ್ವೆಸ್ಟ್ಮೆಂಟ್ ಕಾನ್ಸೆಪ್ಟ್ನಲ್ಲಿ ಶೇರ್ಸ್ಗಳನ್ನ ಪಡ್ಕೊಳ್ಳೋಂಥದ್ದನ್ನ ಮಾಡಬೇಕು ಅಂತಲೂ ಸಹ ಒಂದು ಯೋಚನೆ ನಡೀತಿದೆ. ಮತ್ತು ಅವ್ರಿಗೂ ಬೇರೆ ಬೇರೆ ಮೆಚೂರ್ ಆದಾಗ್ಲೂ ಬೇರೆ ಬೇರೆ ಕಂಪ್ನಿಗಳು ದೊಡ್ಡದಾಗಿ ಬೆಳೆದಾಗ ದೊಡ್ಡ ದೊಡ್ಡ ಇನ್ವೆಸ್ಟ್ಮೆಂಟ್ ಸಿಗುತ್ತೆ. ಮತ್ತು ಪ್ರೊಕ್ಯೂರ್ಮೆಂಟ್ ಇವ್ರು ಹೇಳಿದಾಗೆ ಇವಾಗ ನಮ್ಮ ಕೋವಿಡ್-19 ಮೈ ಲ್ಯಾಬ್ ಆ ಹೆಣ್ಮಗು ನಿಮ್ಗೆ ಗೊತ್ತಿದೆ, ಪೂನಾದಲ್ಲಿ ಒಂದು ಸಣ್ಣ ಕಡೆ ಫಸ್ಟ್ ಬ್ರೇಕ್ ಮಾಡಿದ್ದು. ಇಡೀ ಕಿಟ್ಸ್ ಎಲ್ಲ ಅವ್ರ ಕಡೆಯಿಂದನೇ ತೊಗೊಂಡಿದ್ದು. ಅವ್ರಿಗೆ ಮೆಂಟರಿಂಗು ನಮ್ಮ ಆ್ಯಕ್ಟ್ ಅಂತ ಆ್ಯಕ್ಷನ್ ಕೋವಿಡ್ ಟೀಮ್ ಅಂದ್ಬಿಟ್ಟು ಕರ್ನಾಟಕದವರೇ 100 ಕೋಟಿ ಫಂಡ್ ಜನ್ರೇಟ್ ಮಾಡಿದ್ರು. ಈ 100 ಕೋಟಿ ಜನ್ರೇಟ್ ಮಾಡಿ ಇಂಥ ಎಲ್ಲೆಲ್ಲ ಹೊಸ ಹೊಸ ಆವಿಷ್ಕಾರಗಳು, ರಿಮೋಟ್ ICU, ನಮ್ಮ ತುಂಬ ಜಿಲ್ಲೆಗಳನ್ನೆಲ್ಲ ICU ಇರಲಿಲ್ಲ. ಈ ICUಗಳನ್ನೆಲ್ಲ ರಿಮೋಟ್ ICUಗಳನ್ನೆಲ್ಲ ಬಿಲ್ಡ್ ಮಾಡಿ ಪ್ರಮೋಟ್ ಮಾಡಲಿಕ್ಕೆ ಇವರೇ ಫಂಡ್ ಮಾಡಿದ್ರು. ಮತ್ತು ಟ್ರ್ಯಾಕಿಂಗ್ ಸಿಸ್ಟಮ್ಮು, ಮತ್ತು ಏನು ವಾರ್ ರೂಮ್ಗಳನ್ನ ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಇಂಥ ಮೈ ಲ್ಯಾಬ್ ಅಂತ ಫೆಸಿಲಿಟಿಗಳು, VTM, ಈ ರೀತಿ ಹಲವಾರು ಹೊಸ ಹೊಸ ಯಾರ್ಯಾರು ಆವಿಷ್ಕಾರಗಳನ್ನ ಮಾಡ್ತಿರೋ ಅಂಥವ್ರಿಗೆಲ್ಲ ದುಡ್ಡು ಕೊಟ್ಟರು, ಮೆಂಟ್ರಿಂಗ್ ಮಾಡಿದ್ರು. ಮತ್ತು ಕಂಪ್ನಿನೂ ನೀವು ಹೇಗೆ ಬೆಳೆಸ್ಕೋಬೇಕಾದ್ರೆ ಸ್ಟ್ರಕ್ಚರು, ಇಂಥ ದೊಡ್ಡ ರಿಕ್ವೈರ್ಮೆಂಟ್ನ ಕೇಟರ್ ಮಾಡ್ಬೇಕಾದ್ರೆ ಹೇಗೆ ಬೆಳೆಸಬೇಕು ಸ್ಟ್ರಕ್ಚರು, ಮೆಂಟ್ರಿಂಗ್. ದೊಡ್ಡ ಕಂಪ್ನಿ ಏನಾಗಿರಲಿಲ್ಲ ಅದಾಗ, ಇಲ್ಲ ಮನೆಯಲ್ಲಿ ಒಂದನ್ನು ಅದೇ ಮನೆಯಲ್ಲಿ ಸಹ ಅವ್ರಿಗೂ ಗೊತ್ತು. ಎಲ್ಲವೂ ಸಾಧಾರಣವಾಗಿ ಈ ಆವಿಷ್ಕಾರಗಳಲ್ಲಿ ದ ಸ್ಟ್ರೆಂತ್ ಏನು ಅಂದರೆ ಪ್ರಾಡಕ್ಟೇ. ಈ ಪ್ರಾಡಕ್ಟ್ ಚೆನ್ನಾಗಿದೆ ಅಂದಿದ ತಕ್ಷಣ ಎಲ್ಲ ದೊಡ್ಡ ಕಂಪ್ನಿಯವರು ಬಂದು ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ದಿವ್ಯಾ ಅವರು ಯಾರ್ಯಾರು ಶೇರ್ ಕೊಟ್ಟಿದ್ದಾರೆ ನೋಡ್ಬೇಕಾಗಿದೆ ಈಗ ಅವ್ರ ಕಂಪ್ನಿನಲ್ಲಿ. ಯಾಕೆಂದ್ರೆ ಆಟೋಮೆಟಿಕ್ ಆಗಿ ಬೆಳೀತಾರೆ. ಮತ್ತೆ ಅವ್ರು ಹೇಳ್ದಂಗೆ ಇನ್ನೊಂದು ಏನು ಡೆಪಾಸಿಟ್ನೂ ಕಮ್ಮಿ ಮಾಡಬೇಕು. ಏನು ಟೆಂಡರ್ ಡೆಪಾಸಿಟ್ ಇನ್ನಿತರ ಅವೆಲ್ಲ ಸ್ವಲ್ಪ ಡೆಪಾಸಿಟ್ ಕಮ್ಮಿ ಮಾಡಬೇಕು. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದನೂ ಪೋರ್ಟಲ್ ಪ್ರೊಕ್ಯೂರ್ಮೆಂಟ್, ಈ ಮಾರ್ಕೆಟ್ನ ನಾವು ಪ್ರಮೋಟ್ ಮಾಡ್ತಾಯಿದ್ದೀವಿ. ಇಷ್ಟು ಪರ್ಸೆಂಟೇಜು ಇವರಿಂದ ಪಡಿಲೇಬೇಕು, ಸ್ಟಾರ್ಟಪ್ಸ್ಗೆ ಅವಕಾಶ ಸಿಗಬೇಕು. ಮತ್ತು ಹಲವಾರು ಪ್ರೋಗ್ರಾಮ್ ಇದೆ. ಇದಲ್ಲದೆ ಸ್ಟ್ಯಾಂಡಪ್ ಇಂಡಿಯಾ ಹೆಣ್ಮಕ್ಳಿಗೆ 1 ಕೋಟಿವರೆಗೂ ವಿತೌಟ್ ಗ್ಯಾರಂಟಿ ಸಾಲ ಕೊಡ್ತಾರೆ. ಹೆಣ್ಮಕ್ಳು, ಎಲ್ಲ ಹೆಣ್ಮಕ್ಳು ಗೌರ್ಮೆಂಟ್ ಆಫ್ ಇಂಡಿಯಾದಿಂದ 1 ಕೋಟಿ ಸಾಲ ಕೊಡ್ತಾರೆ. ಮತ್ತು ಮುದ್ರಾ ಯೋಜನೆಯಲ್ಲಿ ಸಾಲ ಸಿಗುತ್ತೆ, ಸ್ಟ್ಯಾಂಡಪ್ ಇಂಡಿಯಾದಲ್ಲಿ ಸಿಗುತ್ತೆ, ಸ್ಟಾರ್ಟಪ್ ಇಂಡಿಯಾದಲ್ಲಿ ಸಿಗುತ್ತೆ. ಮತ್ತು ಟಾಪ್ ಪ್ರಯಾರಿಟಿ ಸ್ಟಾರ್ಟಪ್ಸಿಗೆ ಕೊಡಬೇಕು ಬ್ಯಾಂಕ್ ಲೋನಲ್ಲಿ ಅಂತಲೂ ಮಾಡಿದ್ದಾರೆ. ಮತ್ತು 50 ಲಕ್ಷದವರೆಗೂ GST ರಿಜಿಸ್ಟ್ರೇಷನು ಬೇಕಿಲ್ಲ. 50 ಲಕ್ಷ ಟರ್ನ್ ಓವರ್ ಇರೋರಿಗೆ GST ರಿಜಿಸ್ಟ್ರೇಷನ್ ಬೇಕಿಲ್ಲ. ರಿಯಂಬರ್ಸ್ಮೆಂಟ್ ಆಗ್ತಿದೆ, ರೀಫಂಡ್ ಆಗ್ತಿದೆ, ಇನ್ಕಮ್ ಟ್ಯಾಕ್ಸ್ ಎಲ್ಲ ರೀತಿ ಆಗ್ತಿದೆ. ಇನ್ನೂ ಹೆಚ್ಚಾಗಿ ಮಾಡಬೇಕು. ಇವ್ರಿಗೆ ಎಷ್ಟು ಪ್ರೋತ್ಸಾಹ ಕೊಟ್ಟರು ನಮ್ಮ ದೇಶಕ್ಕೆ ಉಜ್ವಲ ಭವಿಷ್ಯ ನೋಡ್ಲಿಕ್ಕೆ ಸಾಧ್ಯವಿದೆ. ನಂಗೆ ನೀವು ಈ ಪಾಯಿಂಟ್ ಹೇಳ್ತಕ್ಕೆ ಶುರು ಮಾಡಿದ್ರೆ ನಂಗೆ ನೆನಪಾಯಿತು, ನರೇಂದ್ರ ಮೋದಿ ಅವರು ಇತ್ತೀಚೆಗೆ ಪ್ರತಿ ಭಾಷಣದಲ್ಲಿ ಕೂಡ ಮೆನ್ಷನ್ ಮಾಡುವಂಥ ಒಂದು ಪದ ಇದ್ದರೆ ಅದು ವೋಕಲ್ಲು ಮತ್ತು ಲೋಕಲ್ಲು, ಈ 2 ಪದ ಇದೆ. ಸೊ ನಾಳೆ ಬೆಳಗ್ಗೆ ನರೇಂದ್ರ ಮೋದಿಯವರು ಬೆಂಗಳೂರು ತಂತ್ರಜ್ಞಾನ ಮೇಳದಲ್ಲಿ ಪ್ರಾರಂಭಿಕ ಉದ್ಘಾಟನಾ ಭಾಷಣವನ್ನು ಮಾಡ್ತಿದ್ದಾರೆ. ಇದನ್ನು ಅವರಿಗೆ ಪ್ರೆಸೆಂಟ್ ಮಾಡಿದಾಗ ಜೊತೆಗೆ ಇತ್ತೀಚೆಗೆ ನಡೆದಿರುವಂಥ ವೋಕಲ್ ಆ್ಯಂಡ್ ಲೋಕಲ್ ನಡೀತಿರ್ಬೇಕಾದ್ರೆ ಹೇಗೆ ಸಹಕಾರಿಯಾಗುತ್ತೆ ಸರ್ ಈ ತಂತ್ರಜ್ಞಾನ ಮೇಳ? ಇದು ಮುಖ್ಯವಾಗಿ ಆತ್ಮನಿರ್ಭರ್ ಭಾರತ ಆಧಾರಿತವಾಗಿಯೇ ಇದು ನಮ್ಮ ಸ್ವಾಭಿಮಾನ, ಅಭಿಮಾನ, ಸ್ವಾಯತ್ತತೆ, ಸೆಲ್ಫ್ ರಿಲಿಯಂಟ್, ನಮ್ಮ ಸೆಲ್ಫ್ ಸಫಿಷಿಯನ್ಸಿ ಎಲ್ಲವನ್ನು ಅಚೀವ್ ಮಾಡಲಿಕ್ಕೇ ಈ ದಿಕ್ಕಿನಲ್ಲಿ ಸಾಕ್ತಿದ್ದೀವಿ. ಈಗಾಗಲೇ ನೆರೆ ರಾಷ್ಟ್ರಕ್ಕೆ ತುಂಬ ದೊಡ್ಡ ಮಟ್ಟದಲ್ಲಿ ಎಷ್ಟು ಕೋಟಿ ಹೊಡೆತ ಕೊಟ್ಟಿದ್ದೀವಿ. ಹೌದು. ಇವತ್ತು ನೋಡಿ ಚೈನಾ ಅಂತ ದೇಶದ ಮೇಲೆ ಅವಲಂಬಿತವಾಗಿ ಹೆಚ್ಚಿದ್ದು ಅದನ್ನು ಕಡಿವಾಣ ಮಾಡಿಕೊಂಡು ಆಲ್ಟರ್ನೇಟಿವ್ ರಿಸೋರ್ಸ್ನು, ಆಲ್ಟರ್ನೇಟಿವ್ ಪ್ರಾಡಕ್ಟ್ಸ್ಗಳು ಎಲ್ಲ ಜನರೇಟ್ ಆಗಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಈ ದಿಕ್ಕಿನಲ್ಲಿ ಹೆಚ್ಚಿನ ಇನ್ನೂ ಪ್ರಯತ್ನಗಳು ನಡೀತಾ ಇದೆ, ಮಾಡ್ತಾ ಇದ್ದೀವಿ. ಬಹಳಷ್ಟು ಈ ದಿಕ್ಕಿನಲ್ಲಿ ನಮ್ಮ ಇಡೀ ದೇಶಕ್ಕೆ ಆತ್ಮನಿರ್ಭರ್ ಭಾರತಿಗೆ ಒಂದು ಪೂರಕವಾಗಿ ಒಂದು ದೊಡ್ಡ ಶಕ್ತಿ ಅಂದರೆ ಅದು ಕರ್ನಾಟಕ. ಸೊ ಈ ದಿಕ್ಕಿನಲ್ಲಿ ಎಲ್ಲ ಪ್ರಯತ್ನಗಳು ನಡೀತಿದೆ, ಎಲ್ಲ ಕ್ಷೇತ್ರದಲ್ಲೂ ನಡೀತಿದೆ. ನಮ್ಮ UPI ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಕರ್ನಾಟಕ ಪ್ರಾಡಕ್ಟ್, ಆಧಾರ್ ಕರ್ನಾಟಕ ಪ್ರಾಡಕ್ಟ್, ಇಂಥವು ಏನೇನು ಟಾಪ್ ಪ್ರಾಡಕ್ಟ್ಸ್ ಇದಾವಲ್ಲ ಎಲ್ಲ ಕರ್ನಾಟಕದಿಂದನೇ ಜನರೇಟ್ ಆಗಿರೋದು. ಕರ್ನಾಟಕ ಸರ್ಕಾರದ ವಿದ್ಯುನ್ಮಾನ ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಮತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನ ಈ ಇಲಾಖೆಯ ಸಹಯೋಗದಲ್ಲಿ ನಾಳೆಯಿಂದ 3 ದಿನದ
ಈ ಬೆಂಗಳೂರು ತಂತ್ರಜ್ಞಾನ ಮೇಳ ಶುರುವಾಗ್ತಾ ಇದೆ. ಇನ್ನಷ್ಟು ಅವ್ರ ಜೊತೆ ಮಾತುಕತೆ ಮಗದೊಂದು ಬ್ರೇಕ್ ಆದಮೇಲೆ ಕಾಯ್ತಾ ಇರಿ. ವೆಲ್ಕಮ್ ಬ್ಯಾಕ್. ನಾಳೆಯಿಂದ 3 ದಿವಸಗಳ ಬೆಂಗಳೂರು ತಂತ್ರಜ್ಞಾನ ಮೇಳ ಶುರುವಾಗ್ತಾ ಇದೆ. ಅದರ ರೂವಾರಿ ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ ಮತ್ತು IT ಸಚಿವರಾದಂಥ ಸನ್ಮಾನ್ಯ ಡಾಕ್ಟರ್ ಅಶ್ವಥ್ ನಾರಾಯಣ್ ನಮ್ಮ ಜೊತೆ ಇದ್ದಾರೆ. ವೆಲ್ಕಮ್ ಬ್ಯಾಕ್ ಸರ್. ಸಾಮಾನ್ಯವಾಗಿ ಬೆಂಗಳೂರನ್ನ ನಾವು ಭಾರತದ ಸಿಲಿಕಾನ್ ಸಿಟಿ, ಸಿಲಿಕಾನ್ ವ್ಯಾಲಿ ಸಿಟಿ ಅಂತೆಲ್ಲ ಕರಿತೀವಿ ನಾವು ಯಾವಾಗಲೂ ಕೂಡ. ಈ ತಂತ್ರಜ್ಞಾನ ಕ್ಷೇತ್ರ ನನಗೆ ಯಾವಾಗಲೂ ಒಂದು ಸಣ್ಣ ಕನ್ಸರ್ನ್ ಇದೆ. ಒಂದು ಕಡೆ ಶಿಕ್ಷಣ ಸಂಸ್ಥೆಗಳು, ಇನ್ನೊಂದು ಕಡೆ ಉದ್ದಿಮೆಗಳಿದೆ, ಮಗದೊಂದು ಕಡೆ R&D ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಸಂಶೋಧನಾ ಸಂಸ್ಥೆಗಳಿದೆ. ಈ ಎಲ್ಲದರ ನಡುವೆ ಡೋಂಟ್ ಯು ಫೀಲ್ ಒಂದು ಸಣ್ಣ ಕಂದಕ ಇದೆ ಯಾವಾಗಲೂ ಕೂಡ? ಈ ನಿಟ್ಟಿನಲ್ಲಿ ಎಲ್ಲವನ್ನು ಜಾಯಿನ್ ಮಾಡಿದ್ರೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಯಶಸ್ಸು ಸಿಗುತ್ತೆ. ಆ ನಿಟ್ಟಿನಲ್ಲಿ ಈ ಮೇಳಗಳು ಎಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಸರ್, ಸಹಕಾರಿ ಆಗುತ್ತೆ? ಮುಖ್ಯವಾಗಿ ಈ ಒಂದು ಟೆಕ್ ಸಬ್ಮಿಟ್ ಭಾಳಷ್ಟು ಶಕ್ತಿ ಮತ್ತು ಶೋಕೇಶ್ ಮಾಡೋಂಥದ್ದಾಗುತ್ತೆ, ಪ್ರೇರೇಪಣೆ ಕೊಡುತ್ತೆ. ಹಾಗಾಗಿ ಇದನ್ನು ಇನ್ನೂ ಶಕ್ತಿ ಪಡಿಸ್ಕೊಳ್ಳಿಕ್ಕೆ, ಇನ್ನೂ ವೇಗಕ್ಕೆ ಹೋಗೋಕ್ಕೆ ರಿವರ್ಸ್ ಇಂಜಿನಿಯರಿಂಗ್ ಆಗಬೇಕು. ಅದು ಮೇಲಿಂದ ಮುಂದಕ್ಕೆ ನೋಡ್ತಿರೋಂಥ ರಿವರ್ಸ್ ಅಥವಾ ಫಾರ್ವರ್ಡ್ ಎರಡೂ ಬ್ಯಾಕ್ವರ್ಡ್ ಇಂಟಿಗ್ರೇಷನ್ ಬೇಕು. ತಾವು ಹೇಳಿದಾಗೆ ಇನ್ನೂ ಹೆಚ್ಚು ಒತ್ತು ಕೊಡಬೇಕು ಕಲಿಕೆಯಲ್ಲಿ. ಬೇರೆ ದೇಶಗಳು ಕಂಪೇರ್ ಮಾಡಿದ್ರೆ ನಮ್ಮ ದೇಶನ ಒಪ್ಕೊಳ್ಳೇಬೇಕು. R&D ನಾವು ಇನ್ನೂ ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಇಲ್ಲ. ಯಾಕೆಂದರೆ ಅದು ಕಲಿಕೆನಲ್ಲೇ ಬರಬೇಕು ಸರ್. ರಿಸರ್ಚ್ ಮೈಂಡ್ ಸೆಟ್ ಇದೆಯಲ್ಲ ಸರ್. ನಾವು ಪ್ರತಿಯೊಂದು ಕೆಲಸದಲ್ಲಿ ಸರ್ ಇದೇನು ಅಂದರೆ, ಪ್ರತಿಯೊಂದು ಕೆಲಸ ನಾವು ಏನು ಮಾಡ್ತೀವೋ ಪ್ರತಿಯೊಂದು ಕೆಲಸದಲ್ಲೂ ಸಂಶೋಧನೆನೇ ಉತ್ತಮಗೊಳಿಸುವಂಥದ್ದು. ಹಾಗಾಗಿ ಯಾವುದೇ ರೀತಿ ಸಣ್ಣದಾಗಲಿ ದೊಡ್ಡದಾಗಲಿ ಒಂದು ಸಣ್ಣ ಕೆಲಸ ಮಾಡ್ತಿದ್ದವನು ತನ್ನ ವೃತ್ತಿಯಲ್ಲಿ, ತನ್ನ ಕಲಿಕೆಯಲ್ಲಿ ಉತ್ತಮಗೊಳಿಸಲಿಕ್ಕೆ ಆ ಪ್ರಯತ್ನಗಳು ಪ್ರತಿ ಕ್ಷಣನೂ ಆ ಜಾಗದಲ್ಲಿ ನಡಿಬೇಕು. ಆ ನಡೆದಾಗ ಅವ್ನು ಡಾಕ್ಯುಮೆಂಟೇಷನ್ ಮಾಡ್ಕೋಬೇಕು, ಅನಾಲಿಸಿಸ್ ಮಾಡಿ. ಸುಮ್ಮನೆ ಏನೋ ಎರಾಬಿರಿ ನಾನು ಮಾಡ್ತಿದ್ರೆ ನಾನು ಮಾಡ್ತಿರ್ತೀನಿ. ಇವಾಗ ನಾನು ಮಾಡ್ತಾ ಇರ್ತೀವಿ. ಇವತ್ತು ಮಾಡಿದ್ನ ನಾಳೆಗೆ ನನ್ನ ಲೋಪದೋಷಗಳು ಏನು, ನಾವು ಉತ್ತಮಗೊಳಿಸೋದು ಹೇಗೆ, ಚಿಂತನೆಗಳು ಬೆಳೆಸ್ಕೊಳ್ಳೋದು ಹೇಗೆ, ದಿಕ್ಸೂಚಿಗಳು ಹೇಗಿದ್ದಾವೆ, ಏನನ್ನು ಮಾಡಿದ್ರೆ ಒಳ್ಳೆಯದು ಅನ್ನೋಂಥದ್ದನ್ನ ಅಳವಡಿಸ್ಕೊಳ್ತಾ ಹೋದರೆ ಮಾತ್ರ ನಾವು ಪ್ರಸ್ತುತವಾಗಿರ್ತೀವಿ. ಇಲ್ಲದ್ರೆ ಏನು ಅಂದರೆ ಎಲ್ಲ ಕ್ಷೇತ್ರಗಳಲ್ಲೂ ಎಲ್ಲ ವೃತ್ತಿಗಳು, ಎಲ್ಲ ವ್ಯಕ್ತಿಗಳು ಅಪ್ರಸ್ತುತವಾಗ್ತಿರ್ತವೆ. ಸೊ ಅಪ್ಡೇಟ್ ಆಗಬೇಕು ಖಂಡಿತ. ಅದ್ರ ಬಗ್ಗೆ ಎರಡು ಅನುಮಾನನೇ ಇಲ್ಲ. ಕಲಿಕೆನಲ್ಲೇ ಆ ಕಲ್ಚರ್ ಬರಬೇಕು, ಆ ಮೈಂಡ್ ಸೆಟ್ಟೇ ಬರಬೇಕು. ಆ ಮೈಂಡ್ ಸೆಟ್ ಎಲ್ಲಿವರೆಗೂ ಇರಬೇಕು ಅಂದರೆ, ಏನೋ ಕಾಟಾಚಾರಕ್ಕೆ ಮಾಡ್ತಿದ್ವಿ ಅಂತ ಮಾಡೋಂಗಿಲ್ಲ, ಏನೋ ಒಂದು ಬದುಕಿಗೆ ಮಾಡ್ತಿದ್ವಿ ಅಂತ ಮಾಡೋಂಗಿಲ್ಲ. ನಾವು ಮಾಡ್ತಿರೋದ್ರ ಬಗ್ಗೆ ಆಸಕ್ತಿ ಇದ್ದರೆ ತಾನಾಗ್ತಾನೆ ಎಕ್ಸ್ಪರ್ಟೈಸ್ ಬಂದ್ಬಿಡ್ತದೆ, ಪರ್ಸ್ಯೂಟ್ ಆಫ್ ಎಕ್ಸಲೆನ್ಸ್ ಬಂದ್ಬಿಡ್ತದೆ. ಅಲ್ಟಿಮೇಟ್ಲಿ ಪ್ರತಿಯೊಬ್ಬರು ಜರ್ನಿ ಪರ್ಸ್ಯೂಟ್ ಆಫ್ ಎಕ್ಸಲೆನ್ಸ್ ಇರಬೇಕು. ಸೊ ಇಟ್ ಕ್ಯಾನ್ ಬಿ ಇನ್ ದ ಗೌರ್ಮೆಂಟ್ ಲೆವೆಲ್, ಇನ್ಸ್ಟಿಟ್ಯೂಷನ್ ಲೆವೆಲ್, ಇಂಡಿವಿಜುವಲ್ ಲೆವೆಲ್, ಎನಿ ಲೆವೆಲ್ಸ್. ದಿಸ್ ಪರ್ಸ್ಯೂಟ್ ಇದ್ದರೆ ಮಾತ್ರ ಜೀವನಕ್ಕೆ ಒಂದು ಅರ್ಥ ಇರ್ತದೆ, ಒಂದು ಸಾರ್ಥಕತೆ ಇರ್ತದೆ, ಒಂದು ಬದುಕಿಗೆ ಅರ್ಥ. ಇಲ್ಲ ಸುಮ್ಮನೆ ನಾವು ಇವತ್ತು ಬದುಕಿದ್ದೀವಿ, ನಾಳೆನೂ ಬದುಕಿದ್ದೀವಿ, ನಾಳೆ ಬದುಕ್ತಿರ್ತೀವಿ. ಆ ಬದುಕಲ್ಲಿ ವ್ಯತ್ಯಾಸವನ್ನು ಕಾಣುವಂಥದ್ದು ಆಗಬೇಕು. ಹಾಗಾಗಿ ಈ ದಿಕ್ಕಿನಲ್ಲಿ ನಮ್ಮ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಇವನ್ನೆಲ್ಲವನ್ನೂ ವ್ಯಕ್ತಪಡಿಸ್ತದೆ. ಇವೆಲ್ಲದಕ್ಕೂ ಅವಕಾಶ ಇದೆ. ಸುಧಾರಣೆಗಳನ್ನು, ಆ ಚಿಂತನೆಗಳನ್ನು ಅಳವಡಿಸ್ಕೊಂಡು ಪ್ರತಿಯೊಬ್ಬರು ಕಲಿತಾನೆ ಈ ಒಂದು ಏನು ಇನ್ಗ್ರೇಡ್ನ ಆಗಬೇಕು ಅಂತೀವಲ್ಲ, ಇಂಟಗ್ರೇಟ್ ಆಗಬೇಕು, ಅಥವಾ ಅದನ್ನು ಪೂರ್ತಿ ಕರಗತ ಮಾಡಿಕೊಂಡು ಅಥವಾ ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ಬಿಡ್ಬೇಕು, ಇಂಟಗ್ರೇಟ್ ಮಾಡ್ಕೊಳ್ಳೋಂಥದ್ದು ಆಗಬೇಕು. ಹಾಗಾಗಿ ಆ ಯೋಚನೆಗಳು ಬೆಳೀತಾ ಬರ್ತಿದ್ರೆ ತಾನಾಗ್ತಾನೆ ಈ ದಿಕ್ಕಿನಲ್ಲಿ ಹೋಗ್ತಾ ಇರ್ತೀವಿ. ನಾವು ನ್ಯಾಚುರಲ್ಲಾಗಿ ಆ ಮೈಂಡ್ ಸೆಟ್ನೇ ಬಂದ್ಬಿಡ್ತೀವಿ. ಹಾಗಾಗಿ ಇಲ್ಲಿ ನಮ್ಮ ದೇಶಗಳಲ್ಲಿ ಎಲ್ಲ ಹಂತದಲ್ಲೂ ಏನೋ ಒಂದು ಮಾಡಬೇಕು ಅಂತ ಮಾಡ್ತೀವಿ. ನಿಜಕ್ಕೂ ಯಾರಿಗೋ ಪ್ಯಾಷನೇಟಾಗಿ ಮಾಡ್ತಿರೋದು ಕೆಲವೇ ಜನ, ಕೆಲವೇ ಸಂಸ್ಥೆಗಳು, ಕೆಲವೇ ಜಾಗಗಳಲ್ಲಿ, ಕೆಲವೇ ವ್ಯಕ್ತಿಗಳು. ಸೊ ಇದನ್ನು ಆಗಬೇಕು ಅಂದರೆ ಪ್ರತಿಯೊಬ್ಬರನ್ನು ಇದನ್ನು ಅದಕ್ಕೆ ತಾನೇ ಈ ತಂತ್ರಜ್ಞಾನ ಮೇಳಕ್ಕೂ ಬೇರೆ ತಂತ್ರಜ್ಞಾನ ಮೇಳಕ್ಕೂ ಇರುವಂಥ ಡಿಫರೆನ್ಸ್. ಮತ್ತು ಇಲ್ಲಂತೂ ಬಹಳಷ್ಟು ಇದನ್ನು ಪ್ರಮೋಟ್ ಮಾಡಲಿಕ್ಕೆ ಮೇನಾಗಿ ರಿಸರ್ಚ್ನೇ ಪ್ರಮೋಟ್ ಮಾಡ್ತಾರೆ. ಆವಿಷ್ಕಾರ ಮತ್ತು ತಂತ್ರಜ್ಞಾನ ಅಂದರೆ ಇವು ರಿಸರ್ಚೇನೆ. ಪ್ರಾಡಕ್ಟ್ ಡೆವಲಪ್ಮೆಂಟು, ಅನಾಲಿಟಿಕ್ಸು ವೇಗದಲ್ಲಿ ಸಾಗ್ತಾ ಇರುತ್ತೆ. ಅದಕ್ಕಿಂತ ಹೆಚ್ಚು ಜೋಡಿಸ್ಕೊತಾನೆ ಇರಬೇಕಾಗುತ್ತೆ, ಆವಿಷ್ಕಾರಗಳು ಆಗ್ತಾನೆ ಇರಬೇಕಾಗುತ್ತೆ. ಹಾಗಾಗಿ ರಿಸರ್ಚ್ಗಳು ನಡೀತಾನೆ ಇರ್ತದೆ. ಆ್ಯಡ್ ಆನ್ ಮಾಡಬೇಕು, ಅನಾಲಿಸಿಸ್ ಮಾಡಬೇಕು, ಇಂಪ್ರೂವೈಸ್ ಮಾಡಲೇಬೇಕು. ಒಂದು ವರ್ಷ ಹೋದರೆ ಸೆಕೆಂಡ್ ವರ್ಷನ್ ಬರ್ತದೆ, ಸೆಕೆಂಡ್ ವರ್ಷ, ಥರ್ಡ್, ಫೋರ್ತ್, ಫಿಫ್ತ್, ಕೆಲವು ತಿಂಗಳುಗಳು ಮಂತ್ಗಳಲ್ಲೇ ಬರುತ್ತೆ. ಸೊ ಇಷ್ಟು ಅಪ್ಗ್ರೇಡ್ ಆಗ್ತಾನೆ ಇರ್ತದೆ. ಹೀಗಾಗಿ ಇದು ಒಂಥರ ನಮಗೆ ಇನ್ನೂ ಹೆಚ್ಚು ವಾರ್ನಿಂಗ್ ಕೊಡ್ತಾನೆ ಇರ್ತದೆ. ಕಾಷನ್ ಇದ್ದೇ ಇರುತ್ತೆ. ಸೊ ಇದಕ್ಕೆ ಅಡಾಪ್ಟ್ ಮಾಡ್ಕೊಳ್ಳಿ, ಮುಂದುವರ್ಸ್ಕೊಳ್ಳಿ. ನೀವು ಹಿಂದೆ ಬಿದ್ದು ಹೋಗ್ತೀರಾ? ಹೌದು. ಲೆಟ್ಸ್ ಮೂವ್ ಆನ್. ಮತ್ತೆ ಅದು ಒಂದು ದೊಡ್ಡ ಎಕ್ಸ್ಪೋಜರ್. ತುಂಬ ಜನಕ್ಕೆ ಇದು ಎಕ್ಸ್ಪೋಸ್ ಆಗುತ್ತೆ. ಸೊ ಹಾಗಾಗಿ ಇದನ್ನ ಬೆಂಗಳೂರಿರೋರ್ಗೆ ಇದೊಂದು ಕ್ವಶನ್ ಹಾಗಾಗಿ ಕೇಳ್ಬಿಡ್ತೀನಿ ನಾನು. ತಂತ್ರಜ್ಞಾನ, ಮಾಹಿತಿ ತಂತ್ರಜ್ಞಾನ ಅಂದಾಗೆಲ್ಲ ಅಥವಾ ವಿಜ್ಞಾನ ತಂತ್ರಜ್ಞಾನ ಅಂದಾಗ ಬೆಂಗಳೂರಿನಲ್ಲೂ ಕೂಡ ದೊಡ್ಡ ದೊಡ್ಡ ಸಂಸ್ಥೆಗಳಿದೆ. ನಮ್ಗೆ ಗೊತ್ತಿರೋ ಹಾಗೆ ಭಾರತೀಯ ವಿಜ್ಞಾನ ಸಂಸ್ಥೆ ಇದೆ, ಇಸ್ರೋ ಇದೆ. ಇವರೆಲ್ಲರೂ ಕೂಡ ಹೇಗೆ ಭಾಗವಹಿಸ್ತಿದ್ದಾರೆ, ಹೇಗಿರುತ್ತೆ ಈ ಸಮಿಟಲ್ಲಿ ಸರ್? ಮುಖ್ಯವಾಗಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಲ್ಲೇ ನಾವು ಒಂದು ಆರ್ಟ್ ಅಂತ ಒಂದು ಸಂಸ್ಥೆನ ಪ್ರಾರಂಭ ಮಾಡ್ತಾ ಇದ್ದೀವಿ. ಅದನ್ನು
ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ರೋಬೋಟಿಕ್ಸ್ ಆ್ಯಂಡ್ ಟೆಕ್ನಾಲಜಿ ಸೆಂಟರ್. ನೆಕ್ಸ್ಟ್ ಇರೋ ಟ್ರೆಂಡ್ ಅದು. ಮತ್ತು ಅದಕ್ಕೆ ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಿಂದ 150 ಕೋಟಿ ಹಣವನ್ನು ಕೊಡ್ತಿದ್ದಾರೆ. ಮತ್ತು ನಮ್ಮ ರಾಜ್ಯ ಸರ್ಕಾರದಿಂದ ಅದಕ್ಕೆ 60 ಕೋಟಿ ಕೊಡ್ತಾ ಇದ್ದೀವಿ. ಒಟ್ಟು 210 ಕೋಟಿ ಬಂಡವಾಳ 5 ವರ್ಷ ಕಾಲಕ್ಕೆ. ಈ ಪ್ರತಿ ವರ್ಷ 40 ಕೋಟಿ 42 ಕೋಟಿ ಖರ್ಚನ್ನು ಮಾಡಿ ಆವಿಷ್ಕಾರಗಳನ್ನ ಮಾಡಲಿಕ್ಕೆ ಮತ್ತು ಹೊಸ ಹೊಸ ಸೊಲ್ಯೂಷನ್ಸ್ನ ಜನ್ರೇಟ್ ಮಾಡಲಿಕ್ಕೆ ಎಲ್ಲ ಪ್ರಯತ್ನಗಳು ಇಲ್ಲಿ ನಡೆಯುತ್ತೆ. ಈ ಕೇಂದ್ರದಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಲ್ಲಿ ಇದೇ ದಾರಿಯಲ್ಲಿ ಜವಾಹರ್ಲಾಲ್ ನೆಹರು ಅಡ್ವಾನ್ಸ್ಡ್ ಸೆಂಟರ್ನಲ್ಲಿ ನಡೆಯುತ್ತೆ. ಮತ್ತು ಬೇರೆ ಬೇರೆ ಹಲವಾರು ಕೇಂದ್ರಗಳಿದ್ದಾವೆ ಇಲ್ಲಿ. ಎಲ್ಲ ಕೇಂದ್ರಗಳಲ್ಲೂ ಈ ಆವಿಷ್ಕಾರಗಳು ನಡೀತಾ ಇರುತ್ತೆ. ಮೊದಲಾಗೆ ತಡ ಏನಿರಲ್ಲ. ಪ್ರಾಡಕ್ಟ್ ಮಾಡ್ತಿರ್ಬೇಕಾದ್ರೆ, ಪ್ರಾಡಕ್ಟ್ ಡೆವಲಪ್ ಮಾಡ್ತಿರ್ಬೇಕಾದ್ರೆ ಟ್ರಯಲ್ಗಳು ನಡೀತಾ ಇರುತ್ತೆ, ಫೀಲ್ಡ್ ಟ್ರಯಲ್ಗಳೇ ನಡೀತಾ ಇರುತ್ತೆ. ಸೊ ಫೈನಲ್ ಪ್ರಾಡಕ್ಟ್ ಡೆವಲಪ್ ಮಾಡಬೇಕಂದ್ರೆ ಈ ಸಿಸ್ಟಮಿಗೆ ಸೆಟ್ ಆಗೋಂಥದ್ದು ಅಥವಾ ಸಸ್ಟೈನ್ ಆಗುತ್ತಾ, ಸಸ್ಟೈನ್ ಆಗಲ್ವಾ, ಎಕ್ಸೆಪ್ಟಬಿಲಿಟಿ ಇದೆಯಾ, ನೆಸೆಸಿಟಿ ಇದೆಯಾ, ಇಸ್ ಇಟ್ ರೆಲೆವೆಂಟ್, ಇರ್ರೆಲೆವೆಂಟ್, ನೆಸೆಸಿಟಿ ಇದೆಯಾ, ನೆಸೆಸಿಟಿ ಇಲ್ವಾ, ನೆಸೆಸರಿನಾ ಅನ್ನೆಸೆಸರಿನಾ ಅಂತ ಎಲ್ಲವೂ ವ್ಯಕ್ತಪಡೋಕ್ಕೆ ಪ್ರಯತ್ನಗಳು ನಡೀತಾ ಇರ್ತವೆ. ಅಥವಾ ಇಂಪ್ರೂವೈಸ್ ಏನು ಮಾಡ್ಕೋಬೇಕು ಈ ನಡೀತಾ ಇರ್ತದೆ. ಮೊದಲಾಗೆ ಎಲ್ಲೋ ಒಂದು ಕಡೆ ಪ್ರಾಡಕ್ಟ್ನ ಡೆವಲಪ್ ಮಾಡಿ ಅಲ್ಲೆಲ್ಲೋ ಸ್ಟೋರೇಜ್ನಲ್ಲಿ ಇಟ್ಕೊಳ್ಳೋಕ್ಕೆ ಇಲ್ಲ. ಯಾವುದೇ ವ್ಯಕ್ತಿ ಸಂಸ್ಥೆಗಳು ಉಳ್ಕೋಬೇಕು ಅಂದರೆ ಹಣನೂ ಉತ್ಪಾದನೆ ಆಗಬೇಕು. ಮಾರ್ಕೆಟ್ ಡೈನಾಮಿಕ್ಸ್ ಇದು ಕರೆಕ್ಟ್ ಸಸ್ಟೈನ್ ಆಗಬೇಕು ಅಂದರೆ ಏನು ಮೊದಲಾಗೆ ಸಂಬಳ ತೊಗೊಂಡು ಯಾವುದೋ ಸಂಬಳ ಬರ್ತಿದೆ, ರಿಸರ್ಚ್ ಏನು ಮಾಡಿದ್ರು ಪೇಪರ್ಗೋಸ್ಕರ, ಪಬ್ಲಿಕೇಶನ್ಗೋಸ್ಕರ ಮಾಡೋದು, ಒಂದು ಟೇಬಲ್ ಮೇಲೆ ಇಟ್ಕೊಂಡಿರೋದು, ಸುಮ್ಮನೆ ಪೇಪರ್ನಲ್ಲಿ ಮಾತ್ರ ಇರ್ತವೆ. ಇವರೆಲ್ಲ ಸುಮ್ಮನೆ ಲೆಕ್ಕಾಚಾರಕ್ಕಿರೋರು. ಮಾರ್ಕೆಟ್ ಯಾರು ಫೀಲ್ಡಿಗೆ ತಂದು ಯಾರು ಮಾಡ್ತಾರೋ ಅವ್ರು ನಿಜವಾದ ರೆಲೆವೆಂಟ್ ಆಗಿರ್ತಾರೆ, ನೆಸೆಸಿಟಿ ಇರ್ತಾರೆ. ಮತ್ತು ಮಾರ್ಕೆಟ್ ಡೈನಾಮಿಕ್ಸ್ಗೂ ದೇ ಎಕ್ಸ್ಪೋಸ್ ದೆಮ್ಸೆಲ್ಸ್ ಟು ದ ಮಾರ್ಕೆಟ್ ಡೈನಾಮಿಕ್ಸ್ ಆ್ಯಂಡ್ ದೇ ಕಾಂಪೀಟ್. ಐ ಆಮ್ ವಿಲ್ಲಿಂಗ್ ಟು ಕಾಂಪೀಟ್, ಐ ಆಮ್ ವಿಲ್ಲಿಂಗ್ ಟು ಫೇಸ್, ಐ ಆಮ್ ದ ಬೆಸ್ಟ್ ಅಂತ ಹೋಗ್ತಾರೆ. ಆ ರೀತಿ ಹೋಗೋರು ಬೇಕು. ಆಗ ಬಂದಾಗ ಮಾತ್ರ ನಾವು ನಿಜ ಅದು ಯಂಗ್ಸ್ಟರ್ ಇದ್ದೇ ಇರುತ್ತೆ. ಸರ್ ಈಗ ನಾಳೆ ನಾನು ಲಾಗಿನ್ ಆಗಬೇಕು ನೋಡಬೇಕು ಅಂದ್ರೆ ಎಲ್ಲೋ ಹೋಗಿ ಕ್ಲಿಕ್ ಮಾಡಬೇಕು, ಏನು ಮಾಡಬೇಕು? ಲಿಂಕ್ ಕೊಡ್ತೀವಿ, ಅದನ್ನೆಲ್ಲ ಲಿಂಕ್ ಎಲ್ಲ ಈಗ ಶೇರ್ ಮಾಡಿ. ಹೇಗೆ ಸಿಗುತ್ತೆ ನಮ್ಗೆ ಲಿಂಕ್ಸ್ ಎಲ್ಲ? ಇಲ್ಲ, ಅಡ್ವರ್ಟೈಸ್ಮೆಂಟ್ ನಿಮ್ಮ ಮಾಧ್ಯಮದ ಮೂಲಕ ಎಲ್ಲರ ಜೊತೆ ಎಲ್ಲರಿಗೂ ಶೇರ್ ಮಾಡೋಂಥದ್ದು ನಾವು ಮಾಡ್ತೀವಿ. ಓಕೆ, ಆ ಲಿಂಕ್ ಮೂಲಕ ನಾನು ಲಾಗಿನ್ ಆಗ್ಬೋದು, ನಾನು ನೋಡೋಕೆ ಶುರು ಮಾಡ್ಬೋದು. ಇಡೀ ದಿನ ಇರುತ್ತೆ ಸರ್, ಬೆಳಗ್ಗೆಯಿಂದ ರಾತ್ರಿ ತನಕ? ಹೌದು, ಸ್ಪ್ಲಿಟ್ ಟೈಮಿಂಗ್ಸ್. ಈಗ ಇಂಟರ್ನ್ಯಾಷನಲ್ ಟೈಮಿಂಗ್ಸ್ನಲ್ಲಿ ಕೆಲವು ಕಂಟ್ರೀಸ್ ಇಂಟರ್ನ್ಯಾಷನಲ್ ಟೈಮಿಂಗ್ಸ್ನಲ್ಲಿ ನಡೀತದೆ. ನಮ್ಮ ಮಿಕ್ಕಿದ್ದು ಕೆಲವೆಲ್ಲ ಎಲ್ಲವೂ ನಮ್ಮ ಲೋಕಲ್ ಟೈಮಿಂಗ್ನಲ್ಲೇ ನಡೆಯುತ್ತೆ. ಓಕೆ, ಫ್ಯಾಂಟಾಸ್ಟಿಕ್ ಸರ್. ಇವತ್ತು ಈ 1 ಗಂಟೆ ಸಾಮಾನ್ಯವಾಗಿ ಟೆಕ್ನಿಕಲ್ ಸಬ್ಜೆಕ್ಟ್ ಅಂದಾಗೆಲ್ಲ ಅದು ಕಬ್ಬಿಣದ ಕಡಲೆ ಅರಗಿಸ್ಕೊಳ್ಳೋಕೆ ಯಾವಾಗಲೂ ಸಾಧ್ಯ ಆಗಲ್ಲ. ಬಟ್ ಅದನ್ನು ತುಂಬ ಸರಳವಾಗಿ ಮಾಮೂಲಿ ಪ್ರತಿನಿತ್ಯದ ಜೀವನದಲ್ಲಿ ನಮಗೆ ಇದು ಬೇಕಪ್ಪ ಅನಿಸೋ ನಿಟ್ಟಲ್ಲಿ ಭಾಳ ಖುಷಿ. ಏನಪ್ಪ ಅಂದರೆ ಬರೀ ಯಾವುದೋ ಬಿಸ್ನೆಸ್ ಉದ್ದಿಮೆಗಷ್ಟೇ ಸೀಮಿತವಾಗಿಲ್ಲ, ಇದು ಎಲ್ಲ ವಲಯಗಳಲ್ಲಿ ಈ ತಂತ್ರಜ್ಞಾನವನ್ನು ರೂಪಿಸ್ತಾ ಇದ್ದೀರಿ ನೀವು ಅನ್ನೋದು. ಆ್ಯಂಡ್ ಕಂಗ್ರ್ಯಾಚುಲೇಷನ್ ಸರ್. ನಮಗಂತೂ ಈ 1999ನಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದಂಥ ಅಟಲ್ ಬಿಹಾರಿ ವಾಜಪೇಯಿ ಅವರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. 21 ವರ್ಷ ನಂತರ ನಮ್ಮ ದೇಶದ ಪ್ರಧಾನಿಗಳು ಈಗ ಮತ್ತೊಮ್ಮೆ ಈ ಕಾರ್ಯಕ್ರಮನ ನಾಳೆ 11 ಗಂಟೆಗೆ ಉದ್ಘಾಟನೆ ಮಾಡ್ತಿದ್ದಾನೆ. ನಮ್ಮ ನಿಜಕ್ಕೂ ನಮ್ಮ ಅದೃಷ್ಟ. ಮತ್ತು ಅವ್ರ ಜೊತೆಯಲ್ಲಿ ಇನ್ನು ಇತರ 2 ರಾಷ್ಟ್ರದ ಪ್ರಧಾನಮಂತ್ರಿಗಳು ಸಹ ಭಾಗವಹಿಸ್ತಾ ಇದ್ದಾರೆ. ವಿಶೇಷವಾಗಿದೆ. ನಾವು ಎದುರು ನೋಡ್ಬೋದು ಇನ್ನು ಹೆಚ್ಚಿನ ರೀತಿ ಸುಧಾರಣೆಗಳನ್ನು ತಂತ್ರಜ್ಞಾನ ಆವಿಷ್ಕಾರ ಕ್ಷೇತ್ರದಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಅದನ್ನು ಅಳವಡಿಸ್ಕೋತಾ ಇದ್ದಾರೆ, ಬಲಪಡಿಸ್ತಾ ಇದ್ದಾರೆ. ಆ ಮೂಲಕ ಸಾಮಾನ್ಯ ಮನುಷ್ಯನು, ಕುಗ್ರಾಮದವನಿಗೂ ಇದರ ಲಾಭ ಪಡೆಯೋ ರೀತಿಯಲ್ಲಿ ಸಂಪೂರ್ಣವಾಗಿ ಡಿಜಿಟಲ್ ಇಂಡಸ್ಟ್ರಿಗೆ ದೊಡ್ಡ ಒತ್ತನ್ನು ಕೊಟ್ಟಿದ್ದಾರೆ. ನಾವು ಎದುರು ನೋಡ್ಬೋದು. ನಾವಂತೂ ವೆಯ್ಟ್ ಮಾಡ್ತಿದ್ದೀವಿ ಸರ್ ನಾಳೆಗೆ. ಥ್ಯಾಂಕ್ ಯು ಸೊ ಮಚ್ ಸರ್, ನ್ಯೂಸ್ 8 ಕನ್ನಡ ಸ್ಟುಡಿಯೋ ಬಂದಿದ್ದಕ್ಕೆ. ಡಾಕ್ಟರ್ ಅಶ್ವಥ್ ನಾರಾಯಣ ಅವ್ರನ್ನ ಕಳಿಸ್ಕೊಡ್ತೀನಿ ನಾನು ನಾಳೆ ಬೆಳಗ್ಗೆ 11 ಗಂಟೆ. ಅಫ್ಕೋರ್ಸ್ ನಾವು ಲಿಂಕ್ಸ್ ಅಂತೂ ಶೇರ್ ಮಾಡ್ತೀವಿ, ನೀವು ಲಿಂಕ್ಸ್ ಮೂಲಕ ಕ್ಲಿಕ್ ಮಾಡಿ ನಾಳೆ ಮಾಹಿತಿಗಳನ್ನು ಪಡ್ಕೊಳ್ಬೋದು. ನಾಳೆಯಿಂದ ಶುರುವಾಗ್ತಾ ಇದೆ 3 ದಿವಸಗಳ ಕಾಲ ಕರ್ನಾಟಕ ಸರ್ಕಾರ ಆಯೋಜನೆ ಮಾಡಿರುವಂಥ ಬೆಂಗಳೂರು ತಂತ್ರಜ್ಞಾನ ಮೇಳ. ಇದು ಈ ಹೊತ್ತಿನ ಸ್ಪೆಷಲ್ ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ. ಮತ್ತೆ ಸಿಗ್ತೀನಿ ಮುಂದಿನ ನ್ಯೂಸ್ಗಳಲ್ಲಿ. ಆದರೆ ಪಕ್ಕಾ ನ್ಯೂಸ್ಗೆ ನೀವು ಯಾವಾಗಲೂ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.